Bichadi, are you ready to witness the final of Avignas Srishti Trophy 2026? Are you all ready? Sound ಮಾಡಿ ಮಾರೆ. Are you all ready? Final ಇನ್ ನಾಳೆ ಕೂಕ್ಕಂದ್ರೆ ಮನೆಗೆ ಬರ್ಸ್ಕೊಬತ್ತರ ಒಂದ್ಸಲ ಕೂಗಿ. Are you all ready? Avignas Srishti Trophy 2026ರ ಫೈನಲ್ ಪಂದ್ಯಾಟವನ್ನ ಶುರು ಮಾಡ್ತಾ ಇದ್ದೇವೆ. ಓಕೆ, ಅಪೂರ್ವ ಜಾಯ್ ಈ ಕಡೆ ಬನ್ನಿ, ಲೆಫ್ಟ್ ಬನ್ನಿ. ಅಂಡ್ ಓಕೆ, ಯಾರೋ ಒಬ್ರು ಈಚೆ ಬನ್ನಿ. ಸೆಟ್ ಎಂಪೈರ್ ಈ ಕಡೆ ಬನ್ನಿ, ಲೈನ್ ಅಪ್ ಮಾಡಿ ಪ್ಲೀಸ್ ಪ್ಲೀಸ್. Check. ಗೆಳೆಯರ ಬಳಗ ಬಿಚಾಡಿ ಅಲೋಕ್ ಈವೆಂಟ್ಸ್ ಪ್ರಸ್ತುತಪಡಿಸ್ತಾ ಇರುವ 40 ಗಜಗಳ ಆಹ್ವಾನಿತ ತಂಡಗಳ ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯಾಟದಲ್ಲಿ ಬಂದಿರುವ ಎಲ್ಲ ತಂಡಗಳನ್ನ ಸೋಲಿಸಿ ಈಗ 2 ತಂಡಗಳು ಮಾತ್ರ ಬಾಕಿ ಇದೆ. ಅದು ಒಂದು ಕಡೆಯಲ್ಲಿ ಶೆಟ್ಟಿ ಅಂಪೈರ್, ಇನ್ನೊಂದು ಕಡೆಯಲ್ಲಿ ಅಪೂರ್ವ ಜಾಯ್ ಚಾಲೆಂಜ್ ಪುತ್ತೂರು. 2 ತಂಡದ ಎಲ್ಲ ಆಟಗಾರರಿಗೆ ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ತಾ ದ ಫೈನಲ್ ಮ್ಯಾಚ್ ಅನ್ನ ಸ್ಟಾರ್ಟ್ ಮಾಡೋಣ. ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯ ಜೊತೆಗೆ ಪ್ಲೀಸ್ ವೆಲ್ಕಮ್ ಮ್ಯಾಚ್ ಅಫಿಷಿಯಲ್ಸ್ ಇನ್ ಟು ದ ಗ್ರೌಂಡ್. ಜೋರಾದ ಚಪ್ಪಾಳೆಯೊಂದಿಗೆ ಮ್ಯಾಚ್ ಅಫಿಷಿಯಲ್ಸ್ ಈಗ ಅಂಕಣದ ಪ್ರವೇಶವನ್ನು ಪಡೆದಿದ್ದಾರೆ. With great joy and happiness, ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯ ಜೊತೆಗೆ ಇದೀಗ ಫೈನಲ್ ಪ್ರವೇಶ ಮಾಡಿರುವ 2 ತಂಡಗಳನ್ನು ಬರಮಾಡಿಕೊಳ್ಳುವ ಸಮಯ. Ladies and gentlemen, please put your hands together and welcome Shetty Empire and Apurva Joy Challenge Puttur. ಎರಡು ತಂಡಗಳು ಅಂಕಣದ ಎಡ ಬಲ ಭಾಗದಲ್ಲಿ ಲೈನ್ ಅಪ್ ಮಾಡ್ಕೊಳ್ತಾ ಇದ್ರೆ ಈ ಫೈನಲ್ ಟಾಸ್ ಅನ್ನು ನೆರವೇರಿಸಿಕೊಡೋದಕ್ಕೆ ನಮ್ಮ ಜೊತೆಗೆ ಗಣ್ಯರಿದ್ದಾರೆ. ಹೆಲ್ಪಿಂಗ್ ಹ್ಯಾಂಡ್ಸ್ ಇದರ ಸಂಸ್ಥಾಪಕರಾಗಿರುವ ಪ್ರದೀಪ್ ಕೋಟೇಶ್ವರ್ ಅವರನ್ನ ಪ್ರೀತಿಯ ಚಪ್ಪಾಳೆ ಜೊತೆಗೆ ಅಂಕಣದ ಒಳ ಪ್ರವೇಶಕ್ಕೆ ನಾನು ಪ್ರೀತಿಯಿಂದ ಬರಮಾಡ್ಕೊಳ್ತಾ ಇದ್ದೇನೆ. ಅಲೋಕ್ ಈವೆಂಟ್ಸ್ ಇದರ ಅಲೋಕ್ ಪುತ್ರನ್ ಅವರು ಅಂಕಣದ ಒಳಭಾಗಕ್ಕೆ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆ ಜೊತೆಗೆ ಬರಮಾಡ್ಕೊಳ್ಳಿ. ಗೆಳೆಯರ ಬಳಗ ಬಿಚಾಡಿ ಇದರ ಅಧ್ಯಕ್ಷರಾಗಿರುವ ನರಸಿಂಹ ಶ್ರೀಯಾನ್ ಅವರನ್ನ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯ ಜೊತೆಗೆ ಬರಮಾಡ್ಕೊಳ್ಳಿ. ಈ ಬಾರಿಯ ನಮ್ಮ ಈ ಸಲದ ಟ್ರೋಫಿಯನ್ನ ನಾವು ಸ್ಮರಣಾರ್ಥವಾಗಿಟ್ಟಿರೋದು ನಮ್ಮ ಗೆಳೆಯ, ನಮ್ಮೂರಿನ ಯೋಧ, ವೀರ ಮರಣವನ್ನಪ್ಪಿರುವ ಅನೂಪ್ ಪೂಜಾರಿ ಅವರ ಸ್ಮರಣಾರ್ಥ. ಅನೂಪ್ ಪೂಜಾರಿ ಅವರ ಸಹೋದರ ಶಿವರಾಮ್ ಅಮೀನ್ ಅವರಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯ ಜೊತೆಗೆ ಅಂಕಣದ ಒಳಭಾಗಕ್ಕೆ ಪ್ರವೇಶಕ್ಕೆ ಪ್ರೀತಿಯಿಂದ ಪ್ರಾರ್ಥಿಸಿಕೊಳ್ತಾ ಇದ್ದೇನೆ. ಪ್ರದೀಪ್ ಕೋಟೇಶ್ವರ ಹೆಲ್ಪಿಂಗ್ ಹ್ಯಾಂಡ್ಸ್ ನ ಸ್ಥಾಪಕ ಅಧ್ಯಕ್ಷರು ಅಲೋಕ್ ಪುತ್ರನ್ ಹಾಗೆ ಶಿವರಾಮ್ ಅಮೀನ್ ಅವರು ಕೂಡ ವೇದಿಕೆಯ ಅಂಕಣದ ಒಳ ಪ್ರವೇಶವನ್ನು ಪಡ್ಕೋಬೇಕು. ಲೇಡೀಸ್ ಅಂಡ್ ಜೆಂಟಲ್ಮೆನ್, ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಅಂಡ್ ವೆಲ್ಕಮ್ ದ ಚೀಫ್ ಗೆಸ್ಟ್ ಫಾರ್ ದ ಫೈನಲ್ಸ್.
ಎರಡು ತಂಡದ ಕ್ಯಾಪ್ಟನ್ಸ್ ಒನ್ ಸ್ಟೆಪ್ ಫಾರ್ವರ್ಡ್ ಬನ್ನಿ. ಫೈನಲ್ ಪ್ರವೇಶವನ್ನು ಪಡ್ಕೊಂಡಿರುವಂತಹ ಶೆಟ್ಟಿ ಎಂಪೈರ್ ಕ್ಯಾಪ್ಟನ್ ಅಭಿಪಾಣ ಒಂದೆರಡು ಮಾತಾಡ್ತಾರೆ. ಫೈನಲ್ ಬಂದಿದ್ದೀರಿ, ಓಡಿಸೆ ಯಾರು ನಿಮ್ಮವ್ರು ಯಾರು? ಆದರ್ಶ್ ನಮ್ಮ ಬೌಂಡ್ರಿ ಹೊಡೆದ್ರಲ್ಲಿ ಮುಂದೆ ಮಾತಾಡಿದ್ರು ಚೂರ್ ಹಿಂದೆ, ಹಾಗಾಗಿ ಮಹೇಶ್ ಅವ್ರು ಮಾತಾಡ್ತಾರೆ. ಮಹೇಶ್ ಅಣ್ಣ ಏನ್ ಅನಿಸ್ತಾ ಇದೆ ಅಭಿಜ್ಞ ಸೃಷ್ಟಿ ಟ್ರೋಫಿ 2026 ಬಗ್ಗೆ? ತುಂಬ ಖುಷಿ ಆಗ್ತಿದೆ, ಫೈನಲ್ ಬಂದಿದ್ದೀವಿ. ಮತ್ತು ಆ ಹುಡುಗರು ಇಷ್ಟು ಕಮ್ಮಿ ಸಮಯದಲ್ಲಿ ಒಂದು ಟೂರ್ನಮೆಂಟ್ ಆರ್ಗನೈಸ್ ಮಾಡಿರೋದು ಇದೊಂದು ತುಂಬ ಅವ್ರಿಗೆ ನಾನು ಕೃತಜ್ಞತೆ ಹೇಳಲೇಬೇಕು. ಮತ್ತು ಎಲ್ಲ ಪ್ಲೇಯರ್ಸು ಯಾರಿಗೆ ಆಡೋಕ್ಕೆ ಅವಕಾಶ ಇರೋಲ್ಲ ಅದನ್ನು 10 ದಿವಸದಲ್ಲಿ ಕೊಟ್ಟಿದ್ದಾರೆ. ಇಲ್ಲ ಅಂದಿದ್ರೆ ಈ ವಾರ ಯಾರು ಎಲ್ಲೂ ಕ್ರಿಕೆಟ್ ಆಡೋಕ್ಕೆ ಆಗ್ತಾ ಇರಲಿಲ್ಲ, ಫ್ರೀ ಆಗಿತ್ತು. ಸೊ ಆಗ ಒಂದು ಡೇಟ್ ನೋಡಿ ಪಾಪ ಅವರು 10 ದಿವಸದಲ್ಲಿ ಮಾಡಿದ್ದಾರೆ. ಅವ್ರಿಗೊಂದು ಥ್ಯಾಂಕ್ಸ್ ಹೇಳಲೇಬೇಕು. ತುಂಬ ಕಷ್ಟ ಅದು, ಅದ್ರ ಮೇಲೆ ನಾವೇನು ಹೇಳಲಿಕ್ಕಾಗಲ್ಲ. ಥ್ಯಾಂಕ್ ಯು ಸೋ ಮಚ್ ಶೆಟ್ಟಿ ಎಂಪೈರ್ ತಂಡಕ್ಕೆ ಆಲ್ ದ ಬೆಸ್ಟ್. ಅದ್ರ ಜೊತೆಗೆ ನಮ್ಮ ಜೊತೆಗೆ ಇರುವಂತಹ ಮತ್ತೊಂದು ತಂಡ ನಮ್ಮ ವಿಶೇಷ ಅಂತ ಅಂದ್ರೆ ಸುಮಾರು ಸೆಮಿಫೈನಲ್ಸ್ ವರೆಗೆ ಪ್ರವೇಶವನ್ನು ಪಡೆದಿದ್ರು. ಸೆಮಿಫೈನಲ್ ಮುಂದೆ ಪ್ರವೇಶ ಪಡೋದಕ್ಕೆ ದೇವರೋ ಗೊತ್ತಿಲ್ಲ, ಆ ಟೀಮೋ ಗೊತ್ತಿಲ್ಲ, ಆ ಸಂದರ್ಭದಲ್ಲಿ ಆಗ್ತಾ ಇರಲಿಲ್ಲ. ಆಫ್ಟರ್ 1 ವರ್ಷ 2 ತಿಂಗಳ ನಂತರ ಹಿಯರ್ ವಿ ಹ್ಯಾವ್ ಫೈನಲ್ಸ್. ಅಪೂರ್ವ ಜಾಯ್ ಚಾಲೆಂಜ್ ಪುತ್ತೂರು. ಬನ್ನಿ ತಂಡದವರು ಪ್ಲೀಸ್. 1 ವರ್ಷ 2 ತಿಂಗಳು 14 ತಿಂಗಳ ನಂತರ ಫೈನಲ್ಗೆ ಬಂದಿದ್ದೀರಿ, ಏನ್ ಅನಿಸ್ತಾ ಇದೆ? ನಮಗೆ ಇದು ಬಿಜೆಡಿಯ ಗ್ರೌಂಡು ತುಂಬ ಲಕ್ಕಿ. ಚಾಲೆಂಜ್ ಅವ್ರು ನಮಗೆ ತುಂಬ ಸಪೋರ್ಟ್ ಮಾಡಿದ್ರು, ಅಶ್ವಿನ್, ನವೀನ, ಗಣೇಶಣ್ಣ ಎಲ್ಲ. ನಮ್ಮ ಸ್ಪಾನ್ಸರ್ ಅಶೋಕಣ್ಣ ತುಂಬ ಸಪೋರ್ಟ್ ಮಾಡಿದ್ರು. ಮ್ಯಾಚ್ ಕೂಡ ಇಷ್ಟು ಒಳ್ಳೆ ಕಂಡಕ್ಟ್ ಆಗಿದೆ, ತುಂಬ ಖುಷಿ ಆಗ್ತಾ ಉಂಟು. ತುಂಬ ಸಮಯದ ನಂತರ ಸೆಮಿ ಸೋತು ಈಗ ನಾವು ಫೈನಲ್ಗೆ ಬರ್ತಾ ಇದ್ದೀವಿ, ಅದೇ ತುಂಬ ಖುಷಿಯಲ್ಲೇ ಆಗ್ತದೆ. 1 ವರ್ಷ 2 ತಿಂಗಳ ನಂತರ ನಿಮ್ಮ ಟ್ರೋಫಿ ಬರೋ ಕೂಡ ನೀಗ್ಲಿ ಅಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥಿಸ್ಕೊಳ್ತಾ ಇದ್ದೀನಿ. ಆಲ್ ದ ಬೆಸ್ಟ್ ಬೋತ್ ದ ಕ್ಯಾಪ್ಟನ್ಸ್. ದಯವಿಟ್ಟು ಮುಂದೆ ಬನ್ನಿ. ಹಾಗೆ ಟಾಸ್ ಅನ್ನು ನೆರವೇರಿಸಿಕೊಡ್ಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಇಬ್ರು ಪ್ರದೀಪ್ ಕೋಟೇಶ್ವರ ಹಾಗೂ ಶ್ರೀರಾಮ್ ಅವರಿಗೂ ಕೂಡ ಪ್ರೀತಿಯಿಂದ ಪ್ರಾರ್ಥಿಸ್ಕೊಳ್ತಾ ಇದ್ದೇನೆ. ಟಾಸ್ ಅನ್ನು ನೆರವೇರಿಸಬೇಕು. ವಿಶೇಷವಾಗಿ ಈ ಟಾಸ್ ಅನ್ನು ಗೆಲ್ಲುವಂತಹ ತಂಡ 1/2 ಗ್ರಾಮ್ ಚಿನ್ನದ ನಾಣ್ಯವನ್ನು ಪಡಿತಾ ಇದೆ. ಅದನ್ನ ಆ ತಂಡದ ಮಾಲೀಕರು ಪಡಿತಾರೆ. ಪ್ಲೀಸ್ ಟಾಸ್. Head is the call and it is tails. ಅಪೂರ್ವ ಜಾಯ್ ಒಂದು ಟಾಸ್, ಅವರಿಗೆ ಈ ಚಿನ್ನದ ನಾಣ್ಯವನ್ನು ಕೊಡಮಾಡಬೇಕು. ಇದನ್ನ ಮುನಾಫ್ ಟೌನ್ ಹೆಮ್ಮಾಡಿ ಅವರು ಈ ಪಂದ್ಯಾಟಕ್ಕೋಸ್ಕರ ಕೊಡಮಾಡಿದ್ದಾರೆ. 2 ಸೆಮಿಫೈನಲ್ಗೆ ಬೆಳ್ಳಿ ನಾಣ್ಯ, ಫೈನಲ್ಗೆ ಚಿನ್ನದ ನಾಣ್ಯವನ್ನು ಕೊಡೋದ್ರ ಮುಖಾಂತರ ಇವತ್ತಿನ ರೇಟ್ ಚಿನ್ನದ ನಾಣ್ಯ 1/2 ಗ್ರಾಮ್ಗೆ 6,000ವರೆಗಿದೆ. ಇವತ್ತಿನ ಈ ಟಾಸ್ ವಿನ್ನಿಂಗ್ ತಂಡ 6,000 ರೂಪಾಯಿ ಮೌಲ್ಯದ ಚಿನ್ನದ ನಾಣ್ಯವನ್ನು ಪಡಿತಾ ಇದೆ. ಕಂಗ್ರಾಚುಲೇಷನ್ಸ್. ಮೊದಲ ಹಂತದ ಜಯ ನಿಮ್ಗೆ ಆಲ್ರೆಡಿ ಸಿಕ್ಕಿದೆ. ಇನ್ನು ಮ್ಯಾಚ್ ಹೇಗಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಥ್ಯಾಂಕ್ ಯು ಸೋ ಮಚ್ ಎಲ್ಲ ಗೆಸ್ಟ್ಗಳು ನಮ್ಮನ್ನ ಜಾಯ್ನ್ ಆಗಿದ್ದಕ್ಕಾಗಿ. ಅಂಡ್ 2 ತಂಡಕ್ಕೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಮ್ಯಾಚ್ ಅಫಿಷಿಯಲ್ಸ್ ಓವರ್ ಟು ಯು. ನೇರವಾಗಿ ನಾವು ಪಂದ್ಯಾಕೂಟವನ್ನು ಆರಂಭ ಮಾಡ್ತಾ ಇದ್ದೇವೆ. ಥ್ಯಾಂಕ್ ಯು ಅಂಡ್ ಆರ್ ಯು ಆಲ್ ರೆಡಿ ಟು ವಿಟ್ನೆಸ್ ದ ಫೈನಲ್ ಆಫ್ ಅವಿಘ್ನ ಸೃಷ್ಟಿ ಟ್ರೋಫಿ 2026? ನಿಮ್ ಡಿಸಿಷನ್ ಫೀಲ್ಡಿಂಗ್. ಓಕೆ, ಅಪೂರ್ವ ಜಾಯ್ ಒಂದು ಟಾಸ್ ಅಂಡ್ ಇಲೆಕ್ಟೆಡ್ ಟು ಫೀಲ್ಡ್ ಫಸ್ಟ್. ಶೆಟ್ಟಿ ಎಂಪೈರ್ನ ಆರಂಭಿಕರು ಅತಿ ಶೀಘ್ರವಾಗಿ ಅಂಕಣದ ಒಳ ಪ್ರವೇಶವನ್ನು ಪಡೆಯಬೇಕು ಅಂತ ಕೇಳ್ಕೊಳ್ತಾ ಕಾಮೆಂಟ್ರಿ ಬಾಕ್ಸ್. ಥ್ಯಾಂಕ್ ಯು.
ಮತ್ತೊಮ್ಮೆ ಎಲ್ಲ ಪ್ರೇಕ್ಷಕರು ವೀಕ್ಷಕರು ಕ್ರೀಡಾಪಟುಗಳಿಗೆಲ್ಲ ಗೆಳೆಯರ ಬಳಗ ಬಿಜಾಡಿ ಹಾಗೂ ಅಲೋಕ್ ಇವೆಂಟ್ಸ್ ರಾಷ್ಟ್ರ ನಡೀತಾ ಇರುವಂತಹ ಈ ಒಂದು ಗೆಳೆಯರ ಬಳಗದ ಸದಸ್ಯರಾಗಿರುವಂತಹ ಕೃಷ್ಣಣ್ಣ ಅವರು ಈ ಕಡೆ ಬರಬೇಕು, ತಂಡವನ್ನು ಕೂಡ್ಕೋಬೇಕು ಅನ್ನೋದಾಗಿ ಕೇಳ್ತಾ ಇದ್ದೇವೆ. ಕೃಷ್ಣಣ್ಣ ಅವರು ಬರಬೇಕು ಅನ್ನೋದಾಗಿ ನಿಮ್ಮನ್ನ ಕೇಳ್ಕೊಂಡು ಸರಿ ಅವಿಘ್ನ ಫೈನಲ್ ಶಾಟ್ ಯಾರು ಪ್ರಶಸ್ತಿಯನ್ನು ಇಲ್ಲಿ ಗೆಲ್ತಾರೆ ನೋಡ್ಬೇಕಾಗಿದೆ. ಲೋಕು ಮೊದಲ ಓವರ್ಸ್ಗಾರಿಕೆ ಭಾಗವನ್ನು ಕಂಡುಕೊಂಡ್ರು. ಈ ತನ್ಮದ ಇನ್ನಿಂಗ್ಸ್ನ ಮೊದಲ ಚೆಂಡಲ್ಲಿ ಮಹೋತ್ಸವ ಮಾಡ್ತಾ ಹೊಡೆತ ನಾಗಾಮುಖೇನವಾಗಿ ಥರ್ಡ್ ಬಾಲ್ ಭಾಗದಲ್ಲಿ ಮೊದಲ ಓಟವನ್ನು ದಾಖಲಿಸ್ತಾ ಇರುವಂತಹ ಒಂದು ತಂಡ ಶೆಟ್ಟಿ ಅಂಪೈರ್ ಇನ್ನಿಂಗ್ಸ್ ಕೂಡ ಆರಂಭವನ್ನು ಕಾಣ್ತಾ ಇದೆ. ಒಂದು ನಂಬರ ಸಾಧ್ಯ ರೀತಿಯ ಫಲಿತಾಂಶವನ್ನ ಕಂಡಂತ ಅಪೂರ್ವ ಜಾಯ್ ಚಾಲೆಂಜ್ ಪುತ್ತೂರು ಆ ನಿಟ್ಟಲ್ಲಿ ಈ ಬಾರಿಯ ಪ್ರಶಸ್ತಿಯನ್ನು ಅದ್ಯಾವ ತಂಡ ಗೆಲ್ತದೆ ಅನ್ನೋದನ್ನು ನೋಡಬೇಕಾಗಿದೆ. ಆಲ್ರೆಡಿ ಕಳೆದ ವರ್ಷ ಪ್ರಶಸ್ತಿಯನ್ನು ಗೆದ್ದಿತ್ತು ಶೆಟ್ಟಿ ಅಂಪೈರ್. ಆ ನಿಟ್ಟಲ್ಲಿ ಮೊದಲವರ ಮೂರನೇ ಚೆಂಡು ಈ ಬಾರಿ ಉತ್ತಮವಾದ ಹೊಡೆತ ಗಲ್ಲಿ ಭಾಗದಲ್ಲಿ ಜಯಂತ ಬಲ್ಕೂರು ಮುಖ್ಯವಾಗಿ ಒಂದು ಓಟ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ತನ್ಮೂಲಕವಾಗಿ ನಾಲ್ಕನೇ ಬಾರಿಯ ಸದಾ ಈ ಒಂದು ಚೆಂಡು ಬಾರಿಸುವ ಹೊಡೆತ ಲಾಂಗ್ ಮಿಡಿಕಡ ಭಾಗದಲ್ಲಿ ಒಂದು ಹೊಡೆತ ದಾಖಲಾಗ್ತಾ ಇದೆ. 2 ಲಕ್ಷ ರೂಪಾಯಿಗಳ ಒಂದು ಹಗಲು ರಾತ್ರಿ ಕ್ರಿಕೆಟ್ ಪಂದ್ಯಕೂಟವಾಗಿ ಒಂದು ಟೂರ್ನಮೆಂಟ್ ಅನ್ನು ಕೇವಲ ಕೆಲವು ಗಂಟೆಗಳಲ್ಲಿ ಸಂಯೋಜನೆ ಮಾಡ್ತಾ ಇದೆ ಬಿಜಾಡಿ ಗೆಳೆಯರ ಬಳಗ. ಫೈನಲ್ ಕೊನೆಯದಲ್ಲ ಔಟ್ರೇಜ್ ಅಂತ ಈ ಒಂದು ಚೆಂಡು ಮತ್ತೆ ಥರ್ಡ್ ಬಾಲ್ ಭಾಗದಲ್ಲಿ ಜಯಂತ ಬಲ್ಕೂರು ಒಂದು ಓಟವನ್ನು ಕ್ಲಿಯರ್ ಮಾಡಿಕೊಂಡ್ರು. 4 ಓಟಗಳು 8 ಓವರ್ಗಳ ಒಂದು ಮ್ಯಾರಥಾನ್ ಇನ್ನಿಂಗ್ಸ್ ಈ ಒಂದು ಫೈನಲ್ ನಲ್ಲಿ ಅದ್ಯಾವ ತಂಡ ಈ ಬಾರಿ ಜಯವನ್ನು ದಾಖಲಿಸ ನೋಡಬೇಕಾಗಿದೆ ಅಂತಲೇ ಗಿಳಿಯರ್ನಾಗ ತನ್ನಲ್ಕೋಗಿ ಬೆಳಸಿಂಬಲ ಪ್ರಯತ್ನವನ್ನು ಮಾಡಿದ್ರು. ಲೋಕಮುಖ್ಯವಾಗಿ ಬಾರಿ ಚಾಲೆಂಜ್ ಅಪೂರ್ವಕ್ಕೆ ಮೊದಲ ಸೆಸು ಗಿಳಿಯರ್ನಾಗಲ ವಿಕೆಟ್ ಪತನ ಕ್ಲೀನ್ ಬಾಲ್ 4-1. ಒಂದು ನಂಬಲ ಸಾಧ್ಯ ರೀತಿ ಆರಂಭವನ್ನು ಪಡ್ಕೊಂಡಂತ ಈ ಒಂದು ಚಾಲೆಂಜ್ ಅಪೂರ್ವ ಜಾಯ್ ಪುತ್ತೂರಿನ ಒಂದು ತಂಡ ಗಿಳಿಯಾರ್ನಾಗಲ ವಿಕೆಟ್ ಅನ್ನ ಉರುಳಿಸ್ತಾ ಇದೆ. ಮೊದಲ ಓವರ್ ಮುಕ್ತಾಯದ ಹಂತದಲ್ಲಿ 4-1 16 ತಂಡಗಳು ಸ್ಪರ್ಧಾ ಕಣವನ್ನು ಕಂಡಂತ ಈ ಒಂದು ಕ್ರಿಕೆಟಿನ ಮೇರು ಸಮರ ಅಸಂಗತ ಸೇನಾನಿಗೆ ಗೌರವ ಅನ್ನುವಂತ ರೂಪದಲ್ಲಿ ಅನೂಪ್ ಪೂಜಾರಿ ಅವರ ಸವಿನೆನಪಿನಲ್ಲಿ ನಡೀತಾ ಇರುವಂತಹ ಈ ಒಂದು ಅವಿಘ್ನ ಸೃಷ್ಟಿ ಟ್ರೋಫಿಯಲ್ಲಿ ಇಂಥ ಹೊಸ ದಾಂಡಿಗನ ಸೇರ್ಪಡೆ ರಾಕಸ್ ನವೀನ ಫ್ರಮ್ ಬೆಂಗಳೂರು ನಾಗಶೇಖರನ್ನು ಕಂಡುಕೊಳ್ತಾ ಇರುವಂತಹ ಮತ್ತೋರ್ವ ಅನುಭವಿ ಆಟಗಾರ ಕೂಡ ರಾಕಸ್ ನವೀನ. ಈ ತನ್ಮಧ್ಯೆ 2ನೇ ಓವರ್ ಚೆಂಡು ಒಂದು ಹಂತದಲ್ಲಿ ಮಹೋತ್ಸವ ರೈಸಿಂಗ್ ಡೆಲಿವರಿ ಆದ್ರೂ ಕೂಡ ಕಾಟ್ ಬಿಯಾಡ್ಗಾಗಿ ಬಲವಾಗಿರುವಂತಹ ಅಪೀಲನ್ನು ಮಾಡ್ತಾ ಇದ್ದಾರೆ. ಈ ಹಂತದಲ್ಲಿ ಯಾವುದೇ ರೀತಿಯಾಗಿರುವಂತಹ ಆಘಾತವನ್ನು ಕಂಡುಕೊಳ್ತಾ ಇಲ್ಲ. ಒಂದಷ್ಟು ಬಹುಶಃ ಕೀಪರ್ ದಯಾಗೆ ಎಲ್ಲ ಒಂದ್ ಕಡೆ ಕಾನ್ಫಿಡೆನ್ಸ್ ಇತ್ತು, ಆದ್ರೆ ಹಾಫ್ ಮೈಂಡೆಡ್ ಅಪೀಲನ್ನು ಮಾಡಿದ್ರು, ಅರೆ ಮನಸ್ಸಿನ ಅಪೀಲನ್ನು ಮಾಡಿದ್ರು. ಆ ನಿಟ್ಟಲ್ಲಿ ಡಾಟ್ ಪಾಲಿನ ಸೇರ್ಪಡೆ ಈ ತನಕ ಉತ್ತಮ ರೀತಿಯಾದ ಎಸೆತ ಅಶ್ವಿನ್ ಆಚಾರ್ಯ ಮುಖ್ಯವಾಗಿ ಬರೆಸಂತ ಈ ಒಂದು ಚೆಂಡು ಜಯಂತ ಬಲ್ಕೂರು ಒಂದೊಟ್ಟ ಪೂರೈಕೆಯನ್ನು ಕೂಡ ಮಾಡಿಕೊಂಡ್ರು. 5 ಓಟಗಳು ಈ ಕ್ರೀಡಾ ಋತುವಿನಲ್ಲಿ 5ನೇ ಫೈನಲ್ ಪ್ರವೇಶವನ್ನು ಮಾಡಿರುವಂತಹ ಶೆಟ್ಟಿ ಅಂಪೈರ್ ತಂಡ. ಒಂದು ರೀತಿಯಲ್ಲಿ ಈ ವರ್ಷ ಶೆಟ್ಟಿ ಅಂಪೈರ್ ಸತತವಾಗಿ ವಿಜಯದ ನಾಗಾಲೋಟದಲ್ಲಿರುವಂತಹ ಒಂದು ತಂಡ. ಇಲ್ಲಿಗ ಚಾಲೆಂಜ್ ಅಪೂರ್ವ ಜಾಯ್ ತಂಡವನ್ನು ಎದುರಿಸ್ತಾ ಇದೆ ಮತ್ತೊಂದು ಫೈನಲ್ ಪಂದ್ಯಾಟದಲ್ಲಿ. ಈ ಹಂತದಲ್ಲಿ ಕೊನೆ ಹಂತದಲ್ಲಿ ಲಾಂಗ್ಲಗ್ ಭಾಗದಲ್ಲಿ ಅಂತಿಮ ಹಂತದಲ್ಲಿ ಪಡಲ್ ಶಾಟ್ ಮಾಡುವಂತ ನವೀನ ಈ ಬಾರಿ ಲಾಂಗ್ಲಗ್ ಭಾಗದಲ್ಲಿ ಬೌಂಡ್ರಿಯನ್ನು ಕಂಡುಕೊಂಡ್ರು. 4 ಓಟಗಳ ಸೇರ್ಪಡೆ ಕೂಡ ರಾಕಸ್ ನವೀನನ ಮುಖೇನ
ಒಂದು ಹಂತಲ್ಲ ರಾಕಸವಿನ ಒಂದು ಪೆನಲ್ ಶಾಟ್ ಲಾಂಗ್ ಲೆಗ್ ಭಾಗದಲ್ಲಿ ವಿಕೇಶ ಒಂದು ಪ್ರಯತ್ನ ಮಾಡಿದ್ರು ಕೂಡ ಬೌಂಡರಿಯ ಸೇರ್ಪಡೆ. ಶೆಟ್ಟಿ ಅಂಪೈರ್ ಮೊತ್ತ ಈ ಹಂತದಲ್ಲಿ 9 ಓಟಗಳು 9 for 1. ಸೃಷ್ಟಿ ಲೋಕೇಶ್ ಬೌಲಿಂಗ್ ಎಂಡನ್ನು ಬಳಸ್ತಾ ಇರುವಂತ ಅಶ್ವಿನ್ ಆಚಾರ್ಯ ಈ ಒಂದು ಟೂರ್ನಮೆಂಟ್ ಅಲ್ಲಿ ವರ್ಷ ಒಂದು ಅತ್ಯುತ್ತಮ ಆಟವನ್ನು ಕೂಡ ತೋರ್ಪಡಿಸ್ತಾ ಇರುವಂತ ಆಟಗಾರ. ಅಪೂರ್ವ ಜಾಯ್ ಚಾಲೆಂಜ್ ಪುತ್ತೂರಿನ ಪರವಾಗಿ ಬ್ಯಾಕ್ ಡ್ರೈವ್ ಅನ್ನು ಮಾಡುವಂತ ನವೀನ ಓಟವನ್ನು ಪಡ್ಕೊಳ್ತಾ ಇಲ್ಲ. ಮತ್ತೆ ಅಶ್ವಿನ್ ನವೀನ್ಗೆ ಸದಾ ಚೆಂಡು ಬಳಸ ಮಾಡಿದ ಹಣ ತಳಂಗಲವಾಗಿ ಮಾಡಿ ಚಾಲೆಂಜ್ ತಂಡದ ಬಹಳಷ್ಟು ನಮ್ಮಗೆ ಕ್ಷೇತ್ರ ರಕ್ಷಕ ಶರತ್ ಬೇಳೂರು ಈ ಟೂರ್ನಮೆಂಟ್ ಒಂದು ಅತ್ಯುತ್ತಮ ಕ್ಯಾಚ್ ಅನ್ನು ಪಡ್ಕೊಂಡ ಯುವ ಆಟಗಾರ ಲಾಂಗ್ ಆನ್ ಅಲ್ಲಿ ರನ್ ಔಟ್ ಪ್ರಯತ್ನವನ್ನು ಮಾಡಿದ್ರು. ಒಂದು ಓಟ ಮಾತ್ರ ಸೇರ್ಪಡೆ ಆಗ್ತಾ ಇದೆ. ಎರಡನೇ ಓವರ್ನಲ್ಲಿ ಇವರು ಕೂಡ ಜಯಂತ ಬಲ್ಕೂರ್ ದಂಡಲು ಎರಡನೇ ಓವರ್ ಕೊನೆ ಚೆಂಡಲ್ಲಿ ಬಾರಿ ಅಡ್ಡ ಹೊಡೆದ ಕ್ರಾಸ್ ಲೈನ್ ಶಾಟ್ ಮುಖ್ಯವಾಗಿ ಜಯಂತ್ ಬಲ್ಕೂರು ಮತ್ತೆ ಬೌಂಡ್ರಿಯನ್ನು ಕಟ್ಕೊಂಡ್ರು ಶೆಟ್ಟಿ ಅಂಪೈರ್ ಪರವಾಗಿ. ಮೊದಲ 2 ಓವರ್ಗಳ ಮುಕ್ತಾಯವನ್ನು ಕಂಡ ಈ ಒಂದು ಪಂದ್ಯ 14 ಓಟ. ಇವಾಗ ಪವರ್ ಸರ್ಚ್ ಓವರ್ 9ರ ಬದಲಾಗಿ ಹೆಚ್ಚುವರಿ ಆಟಗಾರ ಅಂಗಣಗಳ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಆ ನಿಟ್ಟಲ್ಲಿ ಇಲ್ಲಿ ಬರುವಂತಹ ಬೌಂಡ್ರಿಗಳು 6 ಓಟಗಳಾಗಿ ಬದಲಾಗುತ್ತೆ. ಮೊದಲ 2 ಓವರ್ಗಳಲ್ಲಿ ಒಂದು ರೀತಿ ಆರಂಭವನ್ನು ಪಡ್ಕೊಂಡ ಒಂದು ಉತ್ತಮ ರೀತಿ ಆರಂಭವನ್ನು ಪಡ್ಕೊಂಡ ಚಾಲೆಂಜ್ ಅಪೂರ್ವ ಜಾಯ್ ತಂಡ ಈ ಸೂಪರ್ ಪವರ್ ಸರ್ಜ್ ಅಲ್ಲಿ ಲೋಕಿಯನ್ನ ಕಣಕ್ಕಿಳಿಸ್ತಾ ಇದೆ. ಕರ್ನಾಟಕದ ಬಲಿಷ್ಠ 16 ತಂಡಗಳು ಆಡ್ತಾ ಇರುವಂತಹ ಈ ಒಂದು ಅವಿಘ್ನ ಸೃಷ್ಟಿ ಟೂರ್ನಮೆಂಟ್ ನ ಫೈನಲ್ ಪಂದ್ಯಾಟ ಇದು. ಟೂರ್ನಮೆಂಟ್ ನ ಕೊನೆಯ ಪಂದ್ಯಾಟವೂ ಕೂಡ. ಲೋಕೋ ಈ ಬಾರಿಸಿದ ಚೆಂಡು ಬಡಲ್ ಶಾಟ್ ಆಡುವಂತಹ ಹಂತದಲ್ಲಿ ಯಾವುದೇ ರೀತಿ ಓಟ್ಗಳು ಬರ್ತಾ ಇಲ್ಲ. ಲಾಗ್ ಸ್ಲಿಪ್ ಅಂತ ಚೆಂಡು ಸಾಗಿದ್ರು ಕೂಡ ಓಟ್ಗಳು ದಾಖಲಾತಿಯನ್ನು ಕಂಡುಕೊಳ್ತಾ ಇಲ್ಲ. ಮತ್ತೆ ಲೋಕೋ ಎರಡನೇ ಬಾರಿ ಸಂದ ಚೆಂಡು ಸ್ವಲ್ಪ ಔಟ್ಸೈಡ್ ಆಫ್ ಸ್ಟಂಪ್ ಆಗಿ ಬಿದ್ರು ಕೂಡ ಕವರ್ಸ್ ಭಾಗದಲ್ಲಿ ಮತ್ತೋರ ಬಹಳಷ್ಟು ಭರವಸೆ ಯುವ ಆಟಗಾರ ಕೂಡ ಸಾಗರ್ ಆಚಾರ್ಯ ಶರತ್ ಬೇಳೂರು ಈ ರೀತಿ ಉತ್ತಮ ರೀತಿಯ ಯುವ ಆಟಗಾರರು ಆಡ್ತಾ ಇದ್ದಾರೆ. ಇದನ್ನ ವೈಡ್ ಬಾಲ್ ಔಟ್ ಸೈಡ್ ಆಫ್ ಸ್ಟಂಪ್ ಪವರ್ ಸರ್ಜ್ ಓವರ್ ಈ ಹಂತದಲ್ಲಿ 1ರ ಹೆಚ್ಚುವರಿ ಸೇರ್ಪಡೆ ಮುಖ್ಯ ತಳ ಮೊತ್ತವೂ ಕೂಡ 16 ಓಟ್ಗಳು. ಓಟವನ್ನು ಬಿಡ್ಕೊಡ್ತಾ ಇಲ್ಲ ಲೋಕೇಶ್ ಅಂತ ಈ ಒಂದು ಚೆಂಡು ರೈಸಿಂಗ್ ಡೆಲಿವರಿ ನಗತವನ್ನು ಕಾಣ್ತಾ ಇದೆ. 14 ತಿಂಗಳ ಬಳಿಕ ಫೈನಲ್ ಆಡ್ತಾ ಇರುವಂತಹ ಈ ಒಂದು ತಂಡ ಚಾಲೆಂಜ್ ಕುಂದಾಪುರ. ಈ ತರಹದ ಕವರ್ ಪಾಯಿಂಟ್ ಭಾಗದಲ್ಲಿ ಮತ್ತೊಂದು ಕ್ಷೇತ್ರ ರಕ್ಷಣೆ ಮಾಡಿ ಸಾಗರ್ ಆಚಾರ್ಯ ನಾನ್ ಸ್ಟ್ರೈಕರ್ ರನ್ಗೆ ಥ್ರೋವನ್ನು ಮಾಡಿದ್ರು. ಚುರುಕಿನ ಕ್ಷೇತ್ರ ರಕ್ಷಣೆ ದಾಖಲಾದ್ರು ಕೂಡ ಬಳ್ಕೂರು ಜಯಂತ ಒಂದು ಓಟವನ್ನು ಕ್ಲಿಯರ್ ಮಾಡಿದ್ರು. ತಳ ಮೊತ್ತ 17 ಫಾರ್ ಲಾಸ್ ಆಫ್ ಫನ್. ಈ ತರಹದ ಉತ್ತಮ ರೀತಿಯ ಹೊಡೆತ ಪವರ್ ಸರ್ಜನ ಕೊನೆ ಹಂತದಲ್ಲಿ ಮತ್ತೆ 1ರ ಹೆಚ್ಚುವರಿಯ ಸೇರ್ಪಡೆ ತಟ್ಟಿ ಮುಟ್ಟಿ ಓಟವನ್ನು ಕಾಣ್ತಾ ಇರುವಂತ ರಾಕಸ್ ಸವೀನ ತನ್ನ ಮೊತ್ತವೂ ಕೂಡ ಈ ಹಂತದಲ್ಲಿ 18 ಓಟಗಳು. ಒಂದು ಬಹಳಷ್ಟು ಕಡಿಮೆ ಅವಧಿಯಲ್ಲಿ ಅತ್ಯುತ್ತಮವಾಗಿರುವಂತಹ ಒಂದು ಟೂರ್ನಮೆಂಟ್ ಸಂಯೋಜನೆ ಮಾಡ್ತಾ ಇದ್ದಾರೆ. ಆ ನಿಟ್ಟಲ್ಲಿ ಪವರ್ ಸರ್ಜನ ಯಶಸ್ವಿ ಓವರ್ ಮುಕ್ತಾಯ ಈ ಹಂತದಲ್ಲಿ ಲೋಕಿ ಒಂದು ಅತ್ಯುತ್ತಮ ಓವರ್ನ ಮುಗಿಸಿದ್ರು. 3 ಓವರ್ಗಳ ಮುಕ್ತಾಯದ ಹಂತದಲ್ಲಿ ಶೆಟ್ಟಿ ಅಂಪೈರ್ನ ಮೊತ್ತ 18ಕ್ಕೆ 1. 5 ಓವರ್ಗಳು ಬಾಕಿ. ಆ ನಿಟ್ಟಲ್ಲಿ ಆದಷ್ಟು ಓಟ್ಗಳು ದಾಖಲಾಗ್ತದೆ ನೋಡಬೇಕಾಗಿದೆ. ಶೆಟ್ಟಿ ಅಂಪೈರ್ ಕ್ರಿಕೆಟರ್ಸ್ ಕುಂದಾಪುರ ಸೆಮಿಫೈನಲ್ ಒಂದು ಪಂದ್ಯದ ಇನ್ನಿಂಗ್ಸಿನ ಕೊನೆಯ ಚೆಂಡಿನಲ್ಲಿ ಕಾಳಾವರ ವಿರುದ್ಧ ನಂಬಲ ಸಾಧ್ಯ ರೀತಿಯ ಬೌಂಡ್ರಿಯನ್ನು ದಾಖಲಿಸಿದ ಅಭಿ ಫೈನಲ್ ಟಿಕೆಟ್ ಅನ್ನು ಕೊಡಿಸಿದ್ರು.
ಈ ಟೂರ್ನಮೆಂಟ್ ಅಲ್ಲಿ ಇವಾಗ ಫೈನಲ್ ನಲ್ಲಿ ಎದುರಾಗ್ತಾ ಇದೆ. ಅಪೂರ್ವ ಜಾಯ್ ಚಾಲೆಂಜ್ ಪುತ್ತೂರು. ಅದೆಷ್ಟು ಓಟ್ಗಳು ಏನೇಳು ಓವರ್ಗಳಲ್ಲಿ ದಾಖಲಾಗ್ತದೆ ನೋಡ್ಬೇಕಾಗಿದೆ. ಪಾಂಚಜನ್ಯ ಲೈವ್ ನೆಟ್ ಮುಖಾಂತರವಾಗಿ ಒಂದು ಟೂರ್ನಮೆಂಟ್ ನೇರ ಪ್ರಸಾರವನ್ನು ಕೂಡ ಇಲ್ಲಿ ಅನ್ನಪೂರ್ಣೇಶ್ವರಿ ಹೋಟೆಲ್ನ ಮಾಲೀಕರಾಗಿರುವಂತಹ ನಮ್ಮ ಪ್ರೋತ್ಸಾಹಕರು ಸಂತೋಷ್ ಪೂಜಾರಿ ಅವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಅವರ ಆತ್ಮ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿ ಮತ್ತವರ ಹಿರಿಯ ಅನುಭವಿ ಆಟಗಾರ ಉದ್ಯಮಿಗಳು ಆಗಿರುವಂತಹ ರೌಫ್ ಕೋಡಿ ಅವರು ನಮ್ಮ ಈ ಟೂರ್ನಮೆಂಟ್ನ ಇನ್ನೂರ ಪ್ರೋತ್ಸಾಹಕ ಮಿತ್ರರು ಕೂಡ ಅವ್ರಿಗೆ ಕೂಡ ಆತ್ಮ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ರೌಫ್ ಕೋಡಿ ಅವರು ಈ ತರಹದ ಅಂಗಳ ಭಾಗದಲ್ಲಿ ಮತ್ತೆ ಒಂದು ಹೆಚ್ಚುವರಿಯ ಸೇರ್ಪಡೆ 19 ಫಾರ್ 1 ಶೆಟ್ಟಿ ಅಂಪೈರ್ ವರ್ಸಸ್ ಚಾಲೆಂಜ್ ಅಪೂರ್ವ. ಈ ತರಹದ ನಿತೇಶ್ ಒಂದು ಚೆಂಡು ತೀರಾ ಶಾರ್ಟ್ ಆಗಿ ಬಿದ್ದು ಕೆಲ 4ನೇ ರನ್ ಚೆಂಡಲ್ಲಿ ಡೀಪ್ ಲೆಗ್ ಭಾಗದಲ್ಲಿ ಮತ್ತೆ ಬೌಂಡ್ರಿಯನ್ನು ದಾಖಲಿಸ್ತಾ ಇರುವಂತಹ ಜಯಂತ್ ಬಾಳ್ಕೂರು. ನಾಲ್ಕನೇ ಓವರ್ 2ನೇ ಚೆಂಡನ್ನ ಈ ಬಾರಿ ತೀರಾ ಶಾರ್ಟ್ ಆಗಿ ಎಸೆದ ನಿತೇಶ ಬೌಂಡ್ರಿಗೆ ಅವಕಾಶವನ್ನು ಮಾಡಿಕೊಟ್ರು. ಜಯಂತ ಬಲ್ಕೂರು ಪಂದ್ಯದಿಂದ ಪಂದ್ಯಕ್ಕೆ ಅತ್ಯುತ್ತಮ ಆಟವನ್ನು ಆಡ್ತಾ ಇರುವಂತಹ ಶೆಟ್ಟಿ ಅಂಪೈರ್ನ ಯುವ ಆಟಗಾರ ಕೂಡ. ಮೊತ್ತ 23ಕ್ಕೆ 1 ಮತ್ತು ತಮ್ಮ ಹೊಡೆತ ಕವರ್ ಪಾಯಿಂಟ್ ಭಾಗದಲ್ಲಿ ಬಾರಿ ಒಂದು ಸುಂದರತೆ ಹೊಡೆತ ಸ್ಕೋರ್ ಕಟ್ ಅನ್ನು ಮಾಡಿದ್ರು. ಬ್ಯಾಕ್ ಟು ಬ್ಯಾಕ್ ಬೌಂಡ್ರಿ ಮತ್ತೆ 4 ಓಟಗಳ ಸೇರ್ಪಡೆ ಶೆಟ್ಟಿ ಅಂಪೈರ್ ಖಾತೆಗೆ ಬಾರಿ ಹ್ಯಾಟ್ರಿಕ್ ಬೌಂಡ್ರಿಯನ್ನು ಕಂಡ ಪಕ್ಷ ಸಂಘಟಕರ ವತಿಯಿಂದ 500 ರೂಪಾಯಿಗಳ ಕೊಡುಗೆ ಕೂಡ ಇರ್ತದೆ. ಆ ನಿಟ್ಟಲ್ಲಿ ನಿತೇಶ 2 ಬೌಂಡ್ರಿಗೆ ಅವಕಾಶವನ್ನು ಇವಾಗಲೇ ಮಾಡಿಕೊಟ್ರು. ಶೆಟ್ಟಿ ಅಂಪೈರ್ನ ಮೊತ್ತ 27ಕ್ಕೆ 1. ಈ ಹಂತದಲ್ಲಿ ಅಡ್ಡ ಹೊಡೆತ ಕಾಣೋ ಪ್ರಯತ್ನ ನಿತೇಶ ಓಟ್ಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. 4ನೇ ಓವರ್ನ ಚಾತಿಯಲ್ಲಿ ಒಂದು ಪಂದ್ಯಾಟ ನಡೀತಾ ಇದೆ. ಈ ಟೂರ್ನಮೆಂಟಿನ ಫೈನಲ್ ಪಂದ್ಯ, ಅಂತಿಮ ಪಂದ್ಯ, ಅವಿಘ್ನ ಸೃಷ್ಟಿ ಫೈನಲ್. ಮತ್ತೆ ನಿತೇಶ ಜಯಂತ್ ಬಳ್ಕೂರ್ಗೆ ಸಂದ ಚೆಂಡು ಲಾಂಗ್ ಆನ್ ಆಗಿದೆ. ಈ ಒಂದು ಹೊಡೆತ ದಾಖಲಾದ್ರೂ ಕೂಡ ಯಾವುದೇ ರೀತಿಯ ಓಟ್ಗಳು ಅಂಕಿಅಂಶಗಳ ಪಟ್ಟಿಗೆ ಬರ್ತಾ ಇಲ್ಲ. ತಳ ಮೊತ್ತ 27 27 ಫಾರ್ 1. 3 ದಿನಗಳಿಂದಲೂ ಕೂಡ ಈ ಪಂದ್ಯಾಟವನ್ನ ನೋಡ್ತಾ ಇರುವಂತಹ ಎಲ್ಲ ಪ್ರೇಕ್ಷಕ ಮಿತ್ರರಿಗೂ ಕೂಡ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಗೆಳೆಯರ ಬಳಗ ಬಿಜಾಡಿ ಮತ್ತು ತಾಲೂಕು ಮನಸ್ಸಿನ ಪರವಾಗಿ ಈ ತರಹದ ಕೊನೆ ಹಂತದಲ್ಲಿ ಬಾರಿ ಓವರ್ ಮುಕ್ತಾಯವನ್ನು ಕಂಡ್ರು. ಯಶಸ್ವಿ ಓವರ್ ಕೊನೆ ಹಂತದಲ್ಲಿ ನಿತೀಶನ ಮುಖೇನವಾಗಿ ಅಪೂರ್ವ ಚಾಲೆಂಜ್ ಜಾಯ್ ಪುತ್ತೂರಿನ ಪರವಾಗಿ ಮೊತ್ತ 28 ಓಟವನ್ನು ದಾಖಲಿಸ್ತಾ ಇದೆ. 27 27ಕ್ಕೆ 1. ಇನ್ನು ಕೂಡ ಮೊದಲ ಇನ್ನಿಂಗ್ಸಿನ 4 ಓವರ್ಗಳು ಬಾಕಿ ಇದೆ. ಆ ನಿಟ್ಟಲ್ಲಿ ಬಹಳಷ್ಟು ಸಮಾಲೋಚನೆಗಳು ಅಂಗದ ಒಳಭಾಗವನ್ನು ಕಾಣ್ತಾ ಇದ್ದಾಗೆ 5ನೇ ಓವರ್ಗಾಗಿ ಇವಾಗ ಮತ್ತೊಮ್ಮೆ ಅಶ್ವಿನ್ ಆಚಾರ್ ಬರ್ತಾ ಇದ್ದಾರೆ. ಬಾರಿ ಪುನಃ ಗೇಟ್ ಬೌಲಿಂಗ್ ಅನ್ನು ಬಳಸ್ತಾ ಇರುವಂತ ಚಾಲೆಂಜ್ ಅಪೂರ್ವದ ಪ್ರಮುಖ ಆಲ್ರೌಂಡರ್ ಆಟಗಾರ ಕೂಡ. ಸರಿಸುಮಾರು 35ಕ್ಕಿಂತ ಮಿಕ್ಕಿದ ವರ್ಷಗಳ ಕಾಲದ ಒಂದು ದೀರ್ಘಕಾಲೀನ ಅನುಭವವನ್ನು ಹೊಂದಿರುವಂತಹ ಈ ಒಂದು ತಂಡ ರಾಷ್ಟ್ರಮಟ್ಟ ಪಂದ್ಯಾಟವನ್ನು ಗಾಂಧಿ ಮೈದಾನ ಕುಂದಾಪುರದಲ್ಲಿ ಸಂಯೋಜನೆ ಮಾಡುವುದರ ಮುಖೇನ ಒಂದು ದಾಖಲೆಯನ್ನು ಕೂಡ ಬರೆದಿತ್ತು. ಚಾಲೆಂಜ್ ಚಂದ್ರ ಅವರ ಮುಂದಾಳುತ್ವದ ಚಾಲೆಂಜ್ ಕ್ರಿಕೆಟರ್ಸ್ ಈ ತರಹದ 5ನೇ ಓವರ್ ಚೆಂಡಲ್ಲಿ ಆಯ್ತು. ನಂಬಲ ಸಾಧ್ಯ ರೀತಿಯಲ್ಲಿ ಅನಾವಶ್ಯಕವಾಗಿ ರಾಕೇಶ್ ರವೀನಾ ರನ್ಔಟ್ ಆದ್ರು. ಶರತ್ ಬೇಳೂರು ಮತ್ತೆ ಅತ್ಯುತ್ತಮ ಕ್ಷೇತ್ರ ರಕ್ಷಣೆ ಮಾಡಿದ್ರು. 27ಕ್ಕೆ 2.
ಅಂಗಣ ಒಳಭಾಗದಲ್ಲಿ ಶೆಟ್ಟಿ ಅಂಪೈರ್ ಆಪತ್ ಬಾಂಧವನ ಸೇರ್ಪಡೆ. ಸೆಮಿಫೈನಲ್ ಅಲ್ಲಿ ಇನ್ನೇನು ಲೆಕ್ಕಾಚಾರ ಮುಗಿಯಿತು ಅನ್ನುವಂತ ಕಾಲಘಟ್ಟದಲ್ಲಿ ಇನ್ನಿಂಗ್ಸಿನ ಕೊನೆ ಚೆಂಡಿನಲ್ಲಿ ನಂಬಲ ಸಾಧ್ಯ ರೀತಿಯ ಬೌಂಡ್ರಿಯನ್ನು ದಾಖಲಿಸುವ ಮುಖೇನ ಶೆಟ್ಟಿ ಅಂಪೈರ್ ಅನ್ನು ಫೈನಲ್ ಗೆಳೆದು ತಂದ ಆಟಗಾರ ಕೂಡ ಅಭಿ ಕೋಟ. ಈ ತನ್ಮದೆ ಈ ಮರಸದ ಚೆಂಡು ನಂಬಲ ಸಾಧ್ಯ ರೀತಿಯ ಮ್ಯಾಚ್ ಟರ್ನಿಂಗ್ ಪಾರ್ಟಿ ಮಾರಿ ಅಭಿ ಕೋಟ ವಿಕೆಟ್ ಕೂಡ ಬಹುಶಃ ಇದು ಜಯಂತ ಬಾಳ್ಕೂರು ದೀಪಕ್ಷ ಕವರ್ಸ್ ಬಾಲ್ ಭಾಗದಲ್ಲಿ ಸಿಕ್ಸರ್ ಅನ್ನು ದಾಖಲಿಸಲು ಮುಖ್ಯವಾಗಿ ಮತ್ತೊಂದು ಹೋದರೆ ಆಘಾತವನ್ನು ಕಾಣ್ತಾ ಇದೆ ಶೆಟ್ಟಿ ಅಂಪೈರ್. ಜಯಂತ್ ಬಾಳ್ಕೂರು ವಾಪಸ್ ನಂಬಲ ಸಾಧ್ಯ ರೀತಿಯ ಒಂದು ಮ್ಯಾಚ್ ಟರ್ನಿಂಗ್ ಪಾಯಿಂಟ್ ಅನ್ನು ಕಾಣ್ತಾ ಇದೆ. ಈ ಹಂತದಲ್ಲಿ ಫೈನಲ್ ಮೊದಲ ಹಂತದ 5ನೇ ಓವರ್ನಲ್ಲಿ 2 ಪ್ರಮುಖ ವಿಕೆಟ್ಸ್ಗಳು. ಒಂದು ಹಂತದಲ್ಲಿ ಸೆಟಲ್ಡ್ ಆಗಿ ಆಡ್ತಾ ಇರುವಂತಹ ಜಯಂತ ಬಾಳ್ಕೂರು, ಅದಾದ ಬಳಿಕ ನವೀನ್ ರಾಕಸ್ ಬೆಂಗಳೂರು 2 ಹೋದರ್ಗಳನ್ನು ಕಳ್ಕೊಂಡು ಒತ್ತಡಕ್ಕೆ ಸಿಲುಕ್ತಾ ಇದೆ. 27ಕ್ಕೆ 3 ಇತ್ತ ಹೊಸ ದಾಂಡಿಗನ ಸೇರ್ಪಡೆ ನ್ಯಾಶ್ ಮಹೇಶ ಅಂಗಣ ಒಳಭಾಗದಲ್ಲಿ. ಅವಿಘ್ನಾಸ್ ರಶಿಯ ಫೈನಲ್ ಪಂದ್ಯಾಟ ಇಲ್ಲಿ ಸಾಗ್ತಾ ಇದೆ. ಹಗಲು ರಾತ್ರಿ 40 ಗಜಗಳ ಪ್ರತಿಷ್ಠಿತ ಒಂದು ಕ್ರಿಕೆಟ್ ಪಂದ್ಯಕೂಟ. ಈ ತನ್ಮದ ಉತ್ತಮ ಹೊಡೆತ ಕವರ್ಸ್ ಭಾಗದಲ್ಲಿ ಒಂದು ಹಂತದಲ್ಲಿ ನವೀನ ಕೂಡ ಡೈರೆಕ್ಟ್ ಮಾಡೋ ಪ್ರಯತ್ನವನ್ನು ಮಾಡಿದ್ರು. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಒಂದು ಅತ್ಯುತ್ತಮ ಆಟವನ್ನು ತೋರ್ಪಡಿಸುವ ಸೂಚನೆ ಬರ್ತಾ ಇದೆ. 14 ತಿಂಗಳ ಕಾಲದ ಪ್ರಶಸ್ತಿಯ ಬರಗಾಲವನ್ನು ಕಂಡಂತ ಈ ಒಂದು ತಂಡ ಫೈನಲ್ ಆಡ್ತಾ ಇದೆ. ಈ ತನ್ಮಧ್ಯೆ ಒಂದು ಉತ್ತಮ ರೀತಿಯ ಹೊಡೆತ ಸ್ಕ್ವೇರ್ ಲೆಗ್ ನಲ್ಲಿ ಅಡ್ಡ ಹೊಡೆತವನ್ನು ಕಂಡಂತ ಅಬಿಗೆ ಒಂದೋಟ ಸೇರ್ಪಡೆ ಕೂಡ. ಶೆಟ್ಟಿ ಎಂಪೈರ್ ಮೊತ್ತ 29ಕ್ಕೆ 3 29 ಫಾರ್ ಲಾಸ್ ಆಫ್ 3. ಮತ್ತೆ ಪುನಃ ಗೇಟ್ ಎಂಡನ ಬಳಸ್ತಾ ಇರುವಂತ ಅಶ್ವಿನ್ ಆಚಾರ್ ಅಪೂರ್ವ ಚಾಲೆಂಜ್ ಪರವಾಗಿ. ಈ ತನ್ಮದ ಉತ್ತಮ ರೀತಿಯ ಹೊಡೆತ 5ನೇ ಓವರ್ನ ಕೊನೆಯ ಹಂತದಲ್ಲಿ ಬಹುಶಃ ಇದಲ್ಲ ಅನಾವಶ್ಯಕ ಸಾಗರ್ ಆಚಾರ್ ತಪ್ಪನ್ನ ಮಾಡಿದ್ರು. 1ರ ಬದಲಿಗೆ 2 ಹೊಡೆದ ಹೆಚ್ಚುವರಿಯ ಸೇರ್ಪಡೆ 31. ಲಾಸ್ಟ್ ಒನ್ ಅಂತಿಮ 1 ಎಸೆತ ಈ ಹಂತದಲ್ಲಿ ಬಾಕಿ ಉಳ್ಕೊಳ್ತಾ ಇದೆ. ಸಾಮಾಜಿಕವಾಗಿಯೋ ಧಾರ್ಮಿಕವಾಗಿಯೋ ಸಾಂಸ್ಕೃತಿಕವಾಗಿಯೋ ಶೈಕ್ಷಣಿಕವಾಗಿಯೋ ಕ್ರೀಡಾ ಕ್ಷೇತ್ರ ಎಲ್ಲ ಕ್ಷೇತ್ರಕ್ಕೂ ಕೂಡ ಒಂದಲ್ಲ ಒಂದು ರೀತಿಯ ಕೊಡುಗೆಯನ್ನು ಕೊಟ್ಟಂತ ಗೆಳೆಯರ ಬಳಗ ಬೀಜಾಡಿ ಬಹುಶಃ ರಾಸಿಂಗ್ ಡೆಲಿವರಿ ಅಶ್ವಿನ್ ಆಚಾರ್ ಮತ್ತೊಂದು ವಿಕೆಟ್ ಅನ್ನು ಉರುಳಿಸಿದ್ರು. 5ನೇ ಓವರ್ ಕೊನೆ ಚೆಂಡಲ್ ನ್ಯಾಶ್ ಶಿವರಿ ಸ್ಕ್ವೇರ್ ಲೆಗ್ ಭಾಗದಲ್ಲಿ ಸಿಕ್ಸರ್ ದಾಖಲಿಸಿದ್ರು. ವಿಕೆಟ್ ನಂಬರ್ 4 ನ್ಯಾಶ್ ವಾಪಸ್. ಐದು ಓವರ್ಗಳಲ್ಲಿ 31ಕ್ಕೆ 4 ಫೈನಲ್ ಪಂದ್ಯಾಟ ನಾಟಕೀಯ ತಿರುವನ್ನು ಕಾಣ್ತಾ ಇದೆ. ಅಶ್ವಿನ್ ಆಚಾರ್ ಅವರ ಒಂದು 5ನೇ ಓವರ್ ಅತ್ಯುತ್ತಮ ಸ್ಕಾರಿಕೆ ಭಾಗದಲ್ಲಿ ಇವಾಗ ಸಂಪೂರ್ಣ ಸಸ್ಸನ್ನು ಪಡ್ಕೊಂಡ್ರು. ಅಪೂರ್ವ ಪುತ್ತೂರು ಚಾಲೆಂಜ್ ಜಾಯ್ ಅನ್ನುವಂತ ರೂಪದಲ್ಲಿ ಆಡ್ತಾ ಇರುವಂತ ಈ ಒಂದು ತಂಡ. ಅಪೂರ್ವ ಕೂಡ ಬಹಳಷ್ಟು ವರ್ಷಗಳ ಕಾಲದ ಅಶೋಕ್ ಅವರು ಕಟ್ಟಿ ಬೆಳೆಸಂತ ಈ ಒಂದು ತಂಡ ಒಂದು ಹಂತದಲ್ಲಿ ಉಡುಪಿಗೆ ಸೀಮಿತವಾಗಿ ಬಹಳಷ್ಟು ಪ್ರಶಸ್ತಿಗಳನ್ನು ಗೆದ್ದಂತ ಈ ಒಂದು ತಂಡ ಇವಾಗ ಚಾಲೆಂಜ್ಗೆ ಜೊತೆಯಾಗಿ ಅಪೂರ್ವ ಚಾಯ್ ಚಾಲೆಂಜ್ ಅನ್ನುವಂತ ರೂಪದಲ್ಲಿ ಒಂದು ಟೂರ್ನಮೆಂಟ್ ಅಲ್ಲಿ ಆಟವನ್ನು ಆಡ್ತಾ ಇದೆ. ಕೊನೆಯ ಪಂದ್ಯಾಟ ಇದು, ಫೈನಲ್ ಪಂದ್ಯವೂ ಕೂಡ. ಅಗಲ ಭಾಗದಲ್ಲಿ ಆದರ್ಶ ಕಾವಡಿಯ ಸೇರ್ಪಡೆ ಮತ್ತೆ ನಿತೇಶ. ಈ ಓವರ್ ಪವರ್ ಬ್ಲಾಸ್ಟ್ ಓವರ್ ತನ್ಮೂಲಕವಾಗಿ ಪವರ್ ಬ್ಲಾಸ್ಟ್ ಮೊದಲ ಹಂತದಲ್ಲಿ ಒಂದು ಅತ್ಯುತ್ತಮ ಕ್ಷೇತ್ರ ರಕ್ಷಣೆಯನ್ನು ಮಾಡ್ತಾ ಇರುವಂತ ಆಟಗಾರ ನವೀನ್ ಈ ಬಾರಿ
ಒಂದು ಬೌಂಡ್ರಿಯನ್ನು ಅಡ್ಡಾಯಿಸಿಕೊಂಡ್ರು. ಈ ರೀತಿಯಾಗಿ ಒಂದರ ಚೇರ ಮುಖೇನ ತಳ ಮೊತ್ತ 32. ಪವರ್ ಬ್ಲಾಸ್ಟ್ ಮತ್ತು ಪವರ್ ಸರ್ಚ್ ಹೊಸ ನಿಯಮಗಳನ್ನು ಅಳವಡಿಕೆ ಮಾಡಲಾಗಿತ್ತು. ಅವಿಘ್ನ ಸೃಷ್ಟಿ ಟ್ರೋಫಿ 2026 ಹಗಲು ರಾತ್ರಿಯ ಪಂದ್ಯಕೂಟಕ್ಕೋಸ್ಕರ. ಮತ್ತೆ ನಿತೇಶ ಈ ಬಾರಿ ಕಾವಡಿಗೆ ಸಂದ ಚೆಂಡು ಬಹಳ ಶುದ್ಧಮರದ ಹೊಡೆತ. ಕವರ್ ಪಾಯಿಂಟ್ ಭಾಗದಲ್ಲಿ ಒಂದರ ಚೋರ ಸೇರ್ಪಡೆ ಮುಖ್ಯವಾಗಿ ಶೆಟ್ಟಿ ಅಂಪೈರ್ನ ಮೊತ್ತ 33ಕ್ಕೆ 3. ಒಂದು ಹಂತದಲ್ಲಿ ಜಯಂತ ಬಲ್ಕೂರು ಬಹಳಷ್ಟು ಬಿರುಸಿನ ಆಟವನ್ನು ಆಡ್ತಾ ಇದ್ರು. ಆದ್ರೆ ನಿಯಮ ಉಲ್ಲಂಘನೆ ಹೊಡೆತವನ್ನು ಕಂಡ್ರು. ಲಾಂಗ್ ಆಫ್ ಭಾಗದಲ್ಲಿ ಸಿಕ್ಸರ್ ದಾಖಲಿಸಿದ್ರು. ಇದು ಕೂಡ ಒಂದು ರೀತಿಯಲ್ಲಿ ಪಂದ್ಯದ ಟರ್ನಿಂಗ್ ಪಾಯಿಂಟ್ ಆಯಿತು. ಮತ್ತೆ ಹಿಡಿತವನ್ನು ಕಾಣ್ತಾ ಇದೆ. ಚಾಲೆಂಜ್ ಅಪೂರ್ವ. ಈ ತನ್ಮದ ಅಭಿ ಮೆಡಾನ ಭಾಗದಲ್ಲಿ ಒಂದೆರಡು ಎಚ್ಚರಿಯನ್ನು ಕಂಡುಕೊಂಡ್ರು ಶರತ್ ಬೇಳೂರು. ಈ ಟೂರ್ನಮೆಂಟ್ ಅಲ್ಲಿ ಬಹುಶಃ ಇದುವರೆಗಿನ ಅತ್ಯುತ್ತಮ ಕ್ಷೇತ್ರ ರಕ್ಷಣೆಯನ್ನು ಮಾಡಿದಂತಹ ಏಕಮಾತ್ರ ಆಟಗಾರ ಕೂಡ ಇಲ್ಲಿ ಆಟವನ್ನು ಆಡ್ತಾ ಇದ್ದಾನೆ ಶರತ್ ಬೇಳೂರು. ಚಾಲೆಂಜ್ ಅಪೂರ್ವ ಪರವಾಗಿ ಈ ತರದ ಆದರ್ಶಕ ಹೊಡೆತ ತನ್ಮುಖವಾಗಿ ಡೀಪ್ ಮಿಡಲ್ ಭಾಗದಲ್ಲಿ ಶರತ್ ಬೇಳೂರು ಒಂದು ಸುಲಭ ಕ್ಯಾಚ್ ಅನ್ನು ಪಡ್ಕೊಳ್ಳೋ ಮುಖ್ಯವಾಗಿ ಆದರ್ಶ ಕಾವಡಿಯ ವಿಕೆಟ್ ಅನ್ನು ಕೂಡ ಉರುಳಿಸ್ತಾ ಇದೆ. ಚಾಲೆಂಜ್ ಅಪೂರ್ವ ಜಾಯ್ ಪುತ್ತೂರು. 14 ತಿಂಗಳ ವನವಾಸ. ಅಂಗನ ಒಳಭಾಗದತ್ತ ಮತ್ತೊಬ್ಬ ಲೋಕಲ್ ಹೀರೋ ಬರ್ತಾ ಇದ್ದಾನೆ ಬಿಜಾಡಿ ಮಹೇಶ. ಹಿಂದೆ ಪ್ರದೀಪ್ ಆಡಿ ಅಂತ ಒಂದು ತಂಡ ಕೂಡ ಬಹಳಷ್ಟು ಮಂದಿ ಯುವ ಕ್ರಿಕೆಟಿಗರು ಬಿಜಾಡಿಯ ಈ ಭಾಗದಿಂದ ಇತ್ತೀಚಿನ ದಿನಗಳಲ್ಲಿ ಉಡುಪಿ ದಕ್ಷಿಣ ಕನ್ನಡ ಅಥವಾ ರಾಜ್ಯಮಟ್ಟ ಪಂದ್ಯಾಟಗಳು ಸತತವಾಗಿ ಆಡ್ತಾ ಇದ್ದಾರೆ. ಆ ನಿಟ್ಟಲ್ಲಿ ಶೆಟ್ಟಿ ಅಂಪೈರ್ನಲ್ಲಿ ಆಡ್ತಾ ಇರುವಂತಹ ಮತ್ತೋರ್ವ ಆಟಗಾರ ಕೂಡ ಬಿಜಾಡಿ ಮಹೇಶ ಗೆಳೆಯರ ಬಳಗದ ಸದಸ್ಯ. ಇಲ್ಲಿಗ ಶೆಟ್ಟಿ ಅಂಪೈರ್ನ ಪರವಾಗಿ ಅದ್ಯಾವ ರೀತಿ ಆಟವನ್ನ ಆಡ್ತಾನೆ ನೋಡ್ಬೇಕಾಗ್ತಾ ಇದೆ. ಮತ್ತೆ ನಿತೇಶ ಈ ವರ್ಷದ ಚೆಂಡು ತನ್ಮುಖವಾಗಿ ಲಾಂಗ್ ಆಫ್ ಲಾಂಗ್ ನಡುವಣ ಈ ಬಾರಿ ಪವರ್ ಬ್ಲಾಸ್ಟ್ ಅಂತ ಹೇಳಿ ದಾಖಲಾದಂತಹ ಉತ್ತಮ ಹೊಡೆತ ಬೌಂಡ್ರಿ. ಇದು ನೇರವಾಗಿ ಒಂದು ಹೊಡೆತ ಸೃಷ್ಟಿ ಲೋಕೇಶ್ ಬ್ಯಾನರ್ ಅನ್ನ ಬರೆದಿತ್ತು. ಲಕ್ಕಿ ಬೌಂಡ್ರಿ. ಕೋಟೇಶ್ವರ ಸ್ಪೋರ್ಟ್ಸಿನ ಒಂದು ಟ್ರ್ಯಾಕ್ ಪಾಯಿಂಟ್ ಇರ್ತದೆ. ಈ ತನ್ಮಧ್ಯೆ ಮತ್ತೊಂದು ವಾರ ಸಮರ್ಥ ಹೊಡೆತ ಔಟ್ರೇಜ್ ಆಗಿತ್ತು. ಕೊನೆ ಹಂತದಲ್ಲಿ ಥರ್ಡ್ ಮ್ಯಾನ್ ಸೀಮರಿಕೆರ ಭಾಗದಲ್ಲಿ ಅಂಪೈರ್ ಡಿಸಿಷನ್ ಅನ್ನು ವೇಟ್ ಮಾಡ್ತಾ ಇದ್ದೀವಿ. ಥರ್ಡ್ ಅಂಪೈರ್ ಡಿಸಿಷನ್ ಅನ್ನು ವೇಟ್ ಮಾಡ್ತಾ ಇದ್ದೀವಿ. ಕೊನೆ ಒಂದು ಹಂತದಲ್ಲಿ ಅಶ್ವಿನ್ ಆಚಾರ್ಯ ಥರ್ಡ್ ಬಾಲ್ ಭಾಗದಲ್ಲಿ 6ನೇ ಓವರ್ ನಲ್ಲಿ ಕೊನೆ ಚೆಂಡಲ್ಲಿ ಬೌಂಡ್ರಿ ತಡೆಯುವ ಪ್ರಯತ್ನವನ್ನು ಮಾಡಿದ್ರು. ಅಂಪೈರ್ಸ್ ಗಳಿಗೆ ಕೂಡ ಒಂದಷ್ಟು ಕನ್ಫ್ಯೂಷನ್ ಇರೋದ್ರಿಂದ ಥರ್ಡ್ ಅಂಪೈರ್ ಸೇವೆಯನ್ನು ಪಡ್ಕೊಳ್ತಾ ಇದ್ದೇವೆ. ಪಂಚಜನ್ಯ ಲೈವ್ ನೆಟ್ ಮುಖಾಂತರವಾಗಿ ಒಂದು ಟೂರ್ನಮೆಂಟ್ ನೇರ ಪ್ರಸಾರವನ್ನು ಮಾಡ್ತಾ ಇದ್ದಾರೆ. ಥರ್ಡ್ ಅಂಪೈರ್ ಡಿಸಿಷನ್ ಅನ್ನು ವೇಟ್ ಮಾಡ್ತಾ ಇದ್ದೇವೆ. ಆ ನಿಟ್ಟಲ್ಲಿ ಅದೇನಾಗ್ತದೆ ಇವಾಗ ಕೊನೆ ಹಂತದಲ್ಲಿ ಒಂದು ಡಿಸಿಷನ್ ಬರ್ತದೆ ಅನ್ನೋದನ್ನ ಕಾದು ನೋಡ್ಬೇಕಾಗ್ತಾ ಇದೆ. 3 ದಿನಗಳ ಕಾಲದ ಒಂದು ಅತಿ ಯಶಸ್ವಿ ಪಂದ್ಯಕೂಟ ಅಂತಿಮ ಹಂತವನ್ನು ಕಂಡುಕೊಳ್ತಾ ಇದೆ ಅಂಗಡಿ ಒಳಭಾಗದಲ್ಲಿ.
ಫೈನಲ್ ಪಂದ್ಯಾಟ ಮುಕ್ತಾಯವಾದ ಬಳಿಕ ಒಂದು ವರ್ಣರಂಜಿತ ಬಹುಮಾನ ವಿತರಣಾ ಕಾರ್ಯಕ್ರಮ ಶುಕ್ರವಾರದ ದಿನ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವಂತಹ ಕಿರಣ್ ಕುಮಾರ್ ಕೊಡ್ಗೆ ಅವರು ಶುಭಾಶಯವನ್ನು ಕೋರುವುದರ ಮುಖೇನ ಸರಸ್ಸಿ ಗ್ರೂಪ್ಸಿನ ಮಾಲೀಕರು ಕ್ರೀಡಾ ಪ್ರೋತ್ಸಾಹಕರು ಆಗಿರುವಂತಹ ಸರಸ್ಸಿ ಲೋಕೇಶ್ ಅವರು ಅಧಿಕೃತವಾಗಿ ಉದ್ಘಾಟನೆ ಮಾಡಿಕೊಟ್ಟಂತಹ ಈ ಒಂದು ಕ್ರೀಡಾಕೂಟ ಇವಾಗ 3ನೇ ದಿನ ಅಂತಿಮ ಹಂತಕ್ಕೆ ಬರ್ತಾ ಇದೆ. ಅವಿಘ್ನ ಸರಸ್ಸಿ ಟ್ರೋಫಿ ಗಣಿವನ್ನ ಕಂಡ ಪ್ರೇಕ್ಷಕರಿಗೆ, ವೀಕ್ಷಕರ, ಕ್ರೀಡಾಪಟುಗಳಿಗೆಲ್ಲ ನಮ್ಮ ಗೆಳೆಯರ ಬಳಗ ಬಿಜಾಡಿ ಕ್ಯಾಂಟೀನ್ ಇವಾಗಲೇ ಕಾರ್ಯಾಚರಿಸ್ತಾ ಇದೆ. ಶುಚಿ ರುಚಿಯಾಗಿರುವಂತಹ ಮಾಂಸಾಹಾರಿ ತಿಂಡಿ ತಿನಿಸುಗಳು ಹಿತವಾದ ದರದಲ್ಲಿ, ಮಿತವಾದ ದರದಲ್ಲಿ ನಿಮಗೆ ಸಿಗುತ್ತೆ. ದಣಿವನ್ನ ಕಂಡ ಪ್ರೇಕ್ಷಕರು, ವೀಕ್ಷಕರು ಕ್ಯಾಂಟೀನ್ ಸಂಪರ್ಕಕ್ಕೆ ಬನ್ನಿ ಅನ್ನೋದ ಕೇಳ್ತಾ ಇದ್ದೇವೆ. ಕೊನೆ ಹಂತದಲ್ಲಿ ಇದು ಸೇಫ್ ಫೀಲ್ಡಿಂಗ್ ಅನ್ನುವಂತ ಸೂಚನೆ ಮುಖ್ಯವಾಗಿ ಒಂದು ಹಂತದಲ್ಲಿ ಇವಾಗ ಕೇವಲ ಒಂದೋಟ ಮಾತ್ರ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಈ ರೀತಿಯಾಗಿ 6ನೇ ಓವರ್ ಮುಕ್ತಾಯ. ಅಂಗಡವಾಗಿರುವಂತಹ ಶರತ್ ಬೇಳೂರು ತನ್ನ ಮೊತ್ತ 6 ಓವರ್ಗಳ ಮುಕ್ತಾಯದ ಹಂತದಲ್ಲಿ 39ಕ್ಕೆ 5 ಹೋದರೆ ಆಘಾತವನ್ನು ಕಂಡುಕೊಂಡು ಆಟವನ್ನು ಆಡ್ತಾ ಇದೆ ಶೆಟ್ಟಿ ಅಂಪೈರ್ ತಂಡ. ಕೊನೆ 12 ಚೆಂಡುಗಳು ಬಾಕಿ ಇದೆ. ಆ ನಿಟ್ಟಲ್ಲಿ 3 ಹುದ್ದರಿಯನ್ನು ಉಳಿಸ್ಕೊಂಡು ಆಡ್ತಾ ಇರುವಂತಹ ಶೆಟ್ಟಿ ಅಂಪೈರ್ ಅದ್ಯಾವ ರೀತಿ ಒಂದು ಫೈಟಿಂಗ್ ಟೋಟಲ್ ಅನ್ನ ಈ ಫೈನಲ್ ನಲ್ಲಿ ಅಪೂರ್ವ ಚಾಲೆಂಜ್ ಜಾಯ್ನ ವಿರುದ್ಧವಾಗಿ ದಾಖಲಿಸ್ತಾರೆ ನೋಡಬೇಕಾಗಿದೆ. ಪುನಃ ಗೇಟ್ ಎಂಡನ ಬಳಸ್ತಾ ಇರುವಂತಹ ಶರತ್ ಬೇಳೂರು ಈ ವರ್ಷದ ಚೆಂಡು ಹಂತದಲ್ಲಿ ಬೌಲರ್ಸ್ ಬ್ಯಾಕ್ ಡ್ರೈವ್ ಅನ್ನು ಮಾಡಿದ್ರು. ಬಿಜಾಡಿ ಮಹೇಶ ಲೋಕಲ್ ಹೀರೋ, ತವರಿನ ಪ್ರೇಕ್ಷಕರ ನೆಚ್ಚಿನ ಆಟಗಾರ ಚಾಲೆಂಜ್ ಗಣೇಶ, ಬಿಜಾಡಿ ಮಹೇಶ. ಈ ರೀತಿಯಾಗಿ ಬಹಳಷ್ಟು ಮಂದಿ ಹುಡುಗರು, ಪ್ರದೀಪ, ಇವರೆಲ್ಲರೂ ಕೂಡ ಇತ್ತೀಚಿನ ದಿನಗಳ ಬಹಳಷ್ಟು ಉತ್ತಮ ರೀತಿಯ ಒಂದು ಹೆಸರನ್ನು ಮಾಡ್ತಾ ಇರುವಂತಹ ಹುಡುಗರು ಕೂಡ ಕ್ರಿಕೆಟಿನ ಕ್ಷೇತ್ರದಲ್ಲಿ. 7ನೇ ಓವರ್ನ 2ನೇ ಚೆಂಡು ಒಂದು ಹಂತದಲ್ಲಿ ಪ್ಯಾಡ್ ಮೇಲೆ ಮಾಡಿಕೊಂಡ ಹೊಡೆತ ತನ್ಮೂಲಕವಾಗಿ ಮತ್ತೊಂದು ಐಶ್ವರ್ಯ ಸೇರ್ಪಡೆ 41 ಓಟವನ್ನ ಪೇರಿಸ್ತಾ ಇದ್ದಾರೆ ಈ ಹಂತದಲ್ಲಿ ಶೆಟ್ಟಿ ಅಂಪೈರ್ ತಂಡ. ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಅದ್ದೂರಿ ಪಂದ್ಯಕೂಟ. ಕೇವಲ ಕೆಲವು ದಿನಗಳು ಸಡನ್ಲಿ ಒಂದು ಅದ್ದೂರಿ ಟೂರ್ನಮೆಂಟ್ ಅನ್ನು ಬಹಳಷ್ಟು ವೈಭವಪೇತವಾಗಿ ನಡೆಸುವುದರ ಮುಖೇನ ಒಂದು ಹೊಸ ದಾಖಲೆ ಮತ್ತು ಗೌರವ ಮಾನ್ಯತೆಯನ್ನು ಪಡ್ಕೊಳ್ತಾ ಇದೆ ಬಿಜಾಡಿ ಗೆಳೆಯರ ಬಳಗ ಮತ್ತು ಅಲೋಕ್ ಇವಾನ್ಸ್. ಈ ಟೂರ್ನಮೆಂಟಿನ ಮುಖೇನವಾಗಿ ಈ ತರಹದ ಗಲ್ಲಿಯ ಭಾಗದಲ್ಲಿ ಮತ್ತೊಂದು ಐಶ್ವರ್ಯ ಸೇರ್ಪಡೆ ಮಹೇಶನ ಮುಖೇನ 42ರ ಮೊತ್ತವನ್ನು ಕಾಣ್ತಾ ಇರುವಂತಹ ಈ ಒಂದು ತಂಡ ಶೆಟ್ಟಿ ಅಂಪೈರ್ ಕಳೆದ ಬಾರಿಯ ಅವಿಘ್ನ ಸೃಷ್ಟಿ ಟ್ರೋಫಿಯ ಪ್ರಶಸ್ತಿಯನ್ನು ಗೆದ್ದಿತ್ತು ಶೆಟ್ಟಿ ಅಂಪೈರ್. ಆದ್ರೆ ಈ ಬಾರಿ ಮತ್ತೊಂದು ಅವಿಘ್ನ ಸೃಷ್ಟಿ ಪ್ರಶಸ್ತಿಗಾಗಿ ಪ್ರಯತ್ನವನ್ನು ಮುಂದುವರಿಸ್ತಾ ಇದ್ದಾರೆ. ಮೊದಲ ಹಂತದಲ್ಲಿ ಶೆಟ್ಟಿ ಅಂಪೈರ್ ತಂಡ. ಈ ತರಹದ ಬೇಗ ಒಂದು ಚೆಂಡು ಲಾಂಗ್ ಆನ್ ಮೇಲ್ಭಾಗದಲ್ಲಿ ಬಾರಿ ಶರತ್ ಬೇಳೂರು ಸಣ್ಣ ಚೆಂಡನ್ನು ಹೈ ಲೆಫ್ಟ್ ಮಾಡಿದ್ರು. ಅಬಿ ಕೋಟಾ ವಿಕೆಟ್ ಪತನ ಈ ಬಾರಿ 42ಕ್ಕೆ 6. ಕೊನೆ ಹಂತದಲ್ಲಿ ಇಡೀ ಪಂದ್ಯದ ಬಲ್ಲಲ್ಲಿ ಒಂದು ಹಿಡಿತವನ್ನು ಸ್ಥಾಪಿಸ್ತಾ ಇರುವಂತಹ ಈ ಒಂದು ತಂಡ ಅಪೂರ್ವ ಚಾಲೆಂಜ್ ಪುತ್ತೂರು. ಕೊನೆ ಹಂತದಲ್ಲಿ ಬಹುಶಃ ಶೆಟ್ಟಿ ಅಂಪೈರ್ಗೆ ಭರವಸೆ ಆಗಿದ್ದಂತ ಆಟಗಾರ ಅಬಿ ಕೋಟ ಒಂದು ಹೈ ಲೆಫ್ಟ್ ಅನ್ನು ಮಾಡಿದ್ರು. 7ನೇ ಓವರ್ನ ಈ ಹಂತದಲ್ಲಿ ನಿಯಮ ಉಲ್ಲಂಘನ ಹೊಡೆತದ ಮುಖೇನವಾಗಿ 6ರ ವಿಕೆಟ್ ಅನ್ನು ಕಳ್ಕೊಂಡ್ರು. 42ಕ್ಕೆ 6ರ ವಿಕೆಟ್ ಪತನದ ನಂತರ
ಮತ್ತೋರ್ವ ಶೆಟ್ಟಿ ಅಂಪೈರ್ ಆಟಗಾರ ಮನು ಶಂಕರ ನಾರಾಯಣ. ಅಂಗನವಾಡಿ ಭಾಗವನ್ನು ಕಂಡ್ರು. ಈತನ ಮೇಲೆ ಬಾಕ್ಸ್ ಸಮರ್ಥನೆ ರನ್ನರ್ ಬರೋ ಅವಕಾಶ ಇತ್ತು. ಕವರ್ ಪಾಯಿಂಟ್ ಭಾಗದಲ್ಲಿ ಒಂದರ ಚೋರ ಸೇರ್ಪಡೆಯನ್ನು ಕಂಡ್ರು. ಆಲಿಟಲ್ ತಳ ಮೊತ್ತ 43ಕ್ಕೆ 6. 7th ಓವರ್ ಮೊದಲ ಇನ್ನಿಂಗ್ಸ್ ನಡೀತಾ ಇದೆ ಅವಿಘ್ನ ಸೃಷ್ಟಿ ಫೈನಲ್ ನಲ್ಲಿ ಶೆಟ್ಟಿ ಅಂಪೈರ್ ವರ್ಸಸ್ ಅಪೂರ್ವ ಚಾಲೆಂಜ್ ಕ್ರಿಕೆಟರ್ಸ್ ಪುತ್ತೂರು. ಬೀಜಾಡಿಯಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಮತ್ತೆ ಶರತ್ ಬೇಳೂರು ಈತನ ಮೇಲೆ ಸಂದ ಚೆಂಡು ಕೊನೆ ಹಂತದಲ್ಲಿ ಒಂದು ವೈಡ್ ಬಾಲ್ ನ ಸೇರ್ಪಡೆ ಅನ್ನುವಂತ ಸೂಚನೆ ಇದೆ. 44 ತಳಮೊತ್ತ 44. ಅದೆಷ್ಟು ಓಟುಗಳು ವ್ಯಾಕಲ ಆಗ್ತದೆ ನೋಡ್ಬೇಕಾಗ್ತಾ ಇದೆ. ಕೋಟೇಶ್ವರ ಸ್ಪೋರ್ಟ್ಸ್ ಮತ್ತು ಮಾಟ್ಸೋನ್ ಪ್ಲೇಯರ್ಸ್ ಗ್ಯಾಲರಿ ಆಗಿರುತ್ತೆ ಈ ಟೂರ್ನಮೆಂಟ್ಗೋಸ್ಕರ. ಈತನೊಂದು ಕೊನೆ ಹಂತದಲ್ಲಿ ಮತ್ತೊಂದು ಬಾರಿಸುವಂತ ಹೊಡೆತ ಬಾರಿಸ್ಬಾಕ್ಟ್ರಾಯ್. ಬೀಜಾಡಿ ಮಹೇಶನ 2 ಬೌಂಡರಿಗಳನ್ನು ಕೂಡ ಅಡ್ಡೈಸಿದಂತ ಶರತ್ ಬೇಳೂರು. ಈ ರೀತಿಯಾಗಿ 7ನೇ ಓವರ್ ಮುಕ್ತಾಯದ ಹಂತದಲ್ಲಿ ಈ ಒಂದೋಟದ ಮುಖೇನ 45ಕ್ಕೆ 6. ಬಹಳಷ್ಟು ಬಾಲಿಷ್ಠ ಬ್ಯಾಟಿಂಗ್ ಲೈನಪ್ ಅನ್ನು ಹೊಂದಿದ್ದಂತ ಶೆಟ್ಟಿ ಅಂಪೈರ್ ತಂಡ ನಾಟಕೀಯ ಕುಸ್ತವನ್ನ ಕಾಣ್ತಾ ಇದೆ. ಜಯಂತ ಬಲ್ಕೂರು, ಅಭಿ ಕೋಟ, ನಾಶ್ ಮಹೇಶ, ರಾಕಸ್ ಸವೀನ ಈ ರೀತಿಯಾಗಿ ಬಲಾಢ್ಯ ಬ್ಯಾಟಿಂಗ್ ಸರದಿಯನ್ನ ನಿಯಂತ್ರಿಸ್ತಾ ಇದ್ದಾರೆ. ಈ ಪಂದ್ಯದ ಮುಖೇನವಾಗಿ ಅಪೂರ್ವ ಚಾಲೆಂಜ್ ಪುತ್ತೂರು 14 ತಿಂಗಳ ಬಳಿಕ ಒಂದು ಪ್ರಶಸ್ತಿಗಾಗಿ ಇಲ್ಲಿ ಫೈನಲ್ ಆಡ್ತಾ ಇರುವಂತಹ ಒಂದು ತಂಡ. ರಾಮನ ವನವಾಸವೂ ಕೂಡ 14 ವರ್ಷಗಳೇ ಆಗಿತ್ತು. ಇವತ್ತಿನ ದಿನ ವಿಶ್ವ ಕ್ರಿಕೆಟಿನಲ್ಲಿ ಮತ್ತೊಂದು ಆಧಿಪತ್ಯವನ್ನು ಸ್ಥಾಪಿಸಿದಂತ ಭಾರತೀಯ ತಂಡ ವರ್ಲ್ಡ್ ಕಪ್ ಅನ್ನು ಗೆದ್ರು. T20ಯಲ್ಲಿ ಮತ್ತೆ ಅಭಿನಂದನೆ ಸಮರ್ಪಿಸ್ತಾ ಇದ್ದೇವೆ. ಈತನ ಮೇಲೆ ಆಪ್ಷನ್ ಬಿದ್ದ ಚೆಂಡು 8ನೇ ಓವರ್ ಕೊನೆ ಹಂತದಲ್ಲಿ ಬಾರಿ ಗಲ್ಲು ಭಾಗದಲ್ಲಿ ಬಹಳ ಸುತ್ತಮುತ್ತ ಹೊಡೆತ ಮುಖ್ಯವಾಗಿ ಬೀಚಾಡಿ ಮಹೇಶ ಬೌಂಡ್ರಿಯನ್ನ ಕಾಡ್ಕೊಂಡ್ರು. ನಲವತ್ತ 49ಕ್ಕೆ 6. ಕೊನೆಯವರ ಮೊದಲ ಚೆಂಡ ಔಟ್ಸೈಡ್ ಆಪ್ಷನ್ ಆಗಿ ಬಿದ್ದಿತ್ತು. ಗಲ್ಲಿ ಭಾಗದಲ್ಲಿ ಬೌಂಡ್ರಿಯನ್ನು ಕಾಣ್ತಾ ಇರುವಂತಹ ಬೀಚಾಡಿ ಮಹೇಶ. ಮತ್ತೆ ನಿಖಿಲ್ ಎಸ್ಕಾರಿಕೆ ಭಾಗದಲ್ಲಿ ಕೊನೆಯವರ 2ನೇ ಚೆಂಡಲ್ಲಿ ಮಾರಿಕೊಳ್ಳುವ ಸಮರ್ಥ ಮ್ಯಾಚ್ ಮುಖ್ಯವಾಗಿ ಲೋಕಲ್ ಬೀಚಾಡಿ ಮಹೇಶ ಬಾರಿ ಬ್ಯಾಕ್ ಟು ಬ್ಯಾಕ್ ಆಗಿ ಬೌಂಡ್ರಿಯನ್ನು ಕಾಣ್ಕೊಂಡ್ರು. ಶೆಟ್ಟಿ ಅಂಪೈರ್ಗೆ ಬಹುಶಃ ಕೊನೆ ಹಂತದಲ್ಲಿ ಅತ್ಯುತ್ತಮ ಆಟವನ್ನು ತೋರ್ಪಡಿಸಿರುವಂತ ಬೀಚಾಡಿ ಮಹೇಶ 53ಕ್ಕೆ 6. ಲೋಕಲ್ ಇರೋ ಬೀಜಾಡಿ ಮಹೇಶ ಇವಾಗ ತವರಿನ ಪ್ರೇಕ್ಷಕರ ಮುಂದೆ ಒಂದು ಅತ್ಯುತ್ತಮ ಆಟವನ್ನು ತೋರ್ಪಡಿಸ್ತಾ ಇದ್ದಾನೆ. ಈ ಬಾರಿ ಅವಿಘ್ನ ಸರಸಿ ಫೈನಲ್ ನಲ್ಲಿ ಶೆಟ್ಟಿ ಅಂಪೈರ್ ಪರವಾಗಿ ಆಡ್ತಾ ಇರುವಂತಹ ಆಟಗಾರ ಕೂಡ. ಮತ್ತೆ ನಿಖಿಲ್ ಕೊನೆ ಹಂತದಲ್ಲಿ ಲೋ ಫುಲ್ ಟಾಸ್ ಆಗಿ ಬಿದ್ದ ಚೆಂಡು ಲಾಂಗ್ ಆಫ್ ಲಾಂಗ್ ನಡುವಣ ಒಂದರ ಚೊರೆ ಸೇರ್ಪಡೆ ತಳಮೊತ್ತ 54. ಕರ್ನಾಟಕದ 16 ಪ್ರತಿಷ್ಠಿತ ತಂಡಗಳು ಆಡಿದಂತ ಈ ಒಂದು ಟೂರ್ನಮೆಂಟ್ ವೇಸ್ಟ್ ಆಯ್ತು. ಎಸ್ ಥರ್ಡ್ ಅಂಪೈರ್ ಗಮನಕ್ಕೆ ನೋ ಬಾಲ್ ಚೆಕ್ ಮಾಡಿ ಅನ್ನೋದಾಗಿ ಅಪೀಲ್ ಇದೆ. ಅದ್ಯಾವ ರೀತಿ ಒಂದು ಡಿಸಿಷನ್ ಬರುತ್ತೆ ನೋಡ್ಬೇಕಾಗ್ತಾ ಇದೆ. ಈ ಬಾರಿಯ ಒಂದು ಅವಿಘ್ನ ಸೃಷ್ಟಿ ಟ್ರೋಫಿ 2026 ಈ ಟೂರ್ನಮೆಂಟ್ ಅನ್ನು ಆಯೋಜಿಸಿದ ಗಳಿಗೆಯಿಂದ ಇದುವರೆಗೆ ನಮಗೆ ನಿರಂತರವಾಗಿ ಸಹಕಾರವನ್ನು ನೀಡ್ತಾ ಇರುವಂತಹ ನಮ್ಮ ಎಲ್ಲ ಅಭಿಮಾನಿಗಳು
ಹಿತೈಷಿಗಳು, ಪ್ರೋತ್ಸಾಹಕರು ಅಲ್ಲದೆ ಮಾರ್ಗದರ್ಶಕರು ಎಲ್ಲರಿಗೂ ಕೂಡ ಇದೇ ಸಂದರ್ಭ ಹೃದಯ ಸ್ಪರ್ಶಿ ಕೃತಜ್ಞತೆಯನ್ನು ಸಮರ್ಪಿಸ್ತೇವೆ. ಬಿಜಾಡಿ ಗೆಳೆಯರ ಬಳಗ ಹಾಗೂ ಅಲೋಕ್ ಇವೆಂಟ್ಸಿನ ಪರವಾಗಿ ಇದು 6ನೇ ವರ್ಷ. ಬಹಳಷ್ಟು ಮಂದಿ ಸಮಾನ ಮನಸ್ಕ ಹುಡುಗರು, ಹಿರಿಯರು ಕಿರಿಯರೆಲ್ಲರ ಸಮ್ಮಿಶ್ರಣದ ಈ ಒಂದು ತಂಡ ಕ್ರೀಡಾ ಕ್ಷೇತ್ರದಲ್ಲಿ ಒಂದು ಹೊಸ ದಾಖಲೆಯನ್ನು ಕೂಡ ಬರೀತಾ ಇದೆ. ಈ ಮುಖೇನವಾಗಿ ಅವಿಘ್ನ ಸೃಷ್ಟಿ ಟ್ರೋಫಿ ಒಂದು ಕ್ರಿಕೆಟಿನ ವಲಯದ ಹೊಸ ದಾಖಲೆಯಾಗಿ ಕೂಡ ಗುರುತಿಸಲ್ಪಡ್ತಾ ಇದೆ. ಈ ಟೂರ್ನಮೆಂಟಿನ ಮುಖೇನವಾಗಿ ಪಾಂಚಜನ್ಯ ಲೈವ್ ನೆಟ್ ಪ್ರಸಾರವನ್ನು ಮಾಡ್ತಾ ಇದೆ. ಡಿಸ್ಪ್ಲೇ ಈ ಟೂರ್ನಮೆಂಟ್ ಅಲ್ಲಿ ನಮಗೆ ದೊಡ್ಡ ಮಟ್ಟದ ಸಹಕಾರವನ್ನು ಕೊಟ್ಟಿರುವಂತಹ ಒಂದು ಉದ್ಯಮವೂ ಕೂಡ. ಫೈನಲ್ ಪಂದ್ಯ ಬಹುಶಃ ಇದು ಟೂರ್ನಮೆಂಟಿನ ಸರಣಿ ಶ್ರೇಷ್ಠ ಆಟಗಾರ. ಇದರ ಲೀಗಲ್ ಡೆಲಿವರಿ ಗುಡ್ ಬಾಲ್ ಅನ್ನುವಂತ ಸೂಚನೆ ಬರ್ತಾ ಇದೆ. ಮೊಬೈಲ್ ಕಿಂಗ್ ಕುಂದಾಪುರ 15,000 ರೂಪಾಯಿಗಳ ಒಂದು ಮೊಬೈಲ್ ಅನ್ನು ಕೊಡ್ತಾ ಇದೆ ಸರಣಿ ಶ್ರೇಷ್ಠ ಆಟಗಾರನಿಗೋಸ್ಕರ. ಆ ನಿಟ್ಟಲ್ಲಿ ಈ ಒಂದು ಲೀಗಲ್ ಡೆಲಿವರಿ ಮುಖೇನ ತಡ ಮೊತ್ತ 54ಕ್ಕೆ 6 ಮತನಿಖೇಲ್ ಸ್ಲೋವರ್ ಡೆಲಿವರಿ, ಔಟ್ ಸಿಂಗಲ್ ಡೆಲಿವರಿ, ಕೊನೆ ಹಂತದಲ್ಲಿ ಅನಾವಶ್ಯಕವಾಗಿ ಬಿಜಾಡಿ ಮಹೇಶನಿಗಾಗಿ ಮನು ಶಂಕರ್ ನಾರಾಯಣ ರನ್ ಔಟ್ ಆದ್ರು. ವಿಕೆಟ್ ನಂಬರ್ 7. 54ಕ್ಕೆ 7 ಶೆಟ್ಟಿ ಅಂಪೈರ್ ಮೊತ್ತ. ಐವತ್ತನಾಲ್ಕಕ್ಕೆ 7 ಅಂತಿಮ ಹಂತದ ಆಟಗಾರನ ಸೇರ್ಪಡೆಗಳ ಒಳಭಾಗವನ್ನು ಕಾಣ್ತಾ ಇದೆ. ಗೆಳೆಯರ ಬಳಗ ಬಿಜಾಡಿ ಅಲೋಕ್ ಇವೆಂಟ್ಸಿನ ಒಂದು ದಾಖಲೆ ಪಂದ್ಯಕೂಟ ಅಂತಿಮ ಹಂತಕ್ಕೆ ಬರ್ತಾ ಇದೆ. ಅವಿಘ್ನ ಸೃಷ್ಟಿ ಟ್ರೋಫಿ ಈ ಪ್ರಶಸ್ತಿಯನ್ನು ಯಾರು ಗೆಲ್ತಾರೆ ನೋಡಬೇಕಾಗಿದೆ. ಒಂದೆಡೆಯಲ್ಲಿ ಶೆಟ್ಟಿ ಅಂಪೈರ್ ಆದ್ರೆ ಮತ್ತೊಂದೆಡೆ ಅಪೂರ್ವ ಚಾಲೆಂಜ್ ಜೈ ಪುತ್ತೂರು. ಈ ತನ್ಮದ ನಿಖಿಲ ಸಂದ ಈ ಒಂದು ಚೆಂಡು ಕೊರಾಂತಲ್ಲಿ ಬಹಳ ಸುತ್ತವರ್ದ ಒಂದು ಕ್ಷೇತ್ರ ಕ್ಷಣ ವಿಕಾಸ್ ಮಾಡಿದ್ರು. ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಕೇವಲ 1 ಹೆಚ್ಚುವರಿಯ ಸೇರ್ಪಡೆ. 55ಕ್ಕೆ 7 55-7. ಅಂಗಡ ಒಳಭಾಗದತ್ತ ಪ್ರೀತೇಶ ಬರ್ತಾ ಇದ್ದಾನೆ. ಮತ್ತೊಬ್ಬ ಬಹಳಷ್ಟು ಜನಪ್ರಿಯ ಯುವ ಆಟಗಾರ ಕೂಡ ಪ್ರೀತೇಶ್ ಫ್ರಮ್ ನ್ಯಾಶ್ ಬೆಂಗಳೂರು. ಈ ಬಾರಿ ಕೊನೆ ಹಂತದಲ್ಲೊಂದು ಪಡಲ್ ಶಾಟ್ ಅನ್ನು ಆಡಿದ್ದು ಕೂಡ ವಿಕೆಟ್ ಕೀಪರ್ ದಯಾ ಒಂದು ಅತ್ಯುತ್ತಮ ಕ್ಷೇತ್ರ ರಕ್ಷಣೆಯನ್ನು ಮಾಡಿದ್ರು. ಈ ರೀತಿಯಾಗಿ 8 ಓವರ್ಗಳ ಮೊದಲ ಇನ್ನಿಂಗ್ಸ್ನಲ್ಲಿ 56ಕ್ಕೆ 7 ಶೆಟ್ಟಿ ಅಂಪೈರ್ನ ಮೊತ್ತ. ಈಗಾಗಲೇ ಮೊದಲ ಇನ್ನಿಂಗ್ಸ್ ಅಂತ್ಯವನ್ನು ಕಾಣ್ತಾ ಇದೆ. ಆ ನಡುವೆ ಈ ಸುಂದರ ಕ್ರೀಡಾಕೂಟ ಇಷ್ಟು ಅಚ್ಚುಕಟ್ಟಾಗಿ ನಡೆಯೋದಕ್ಕೆ ಹಲವು ಹೊಸ ನಿಯಮಗಳನ್ನ ಈ ಪಂದ್ಯಾಕೂಟದಲ್ಲಿ ನಾವು ಅಳವಡಿಸಿಕೊಳ್ಳೋದಕ್ಕೆ, ಪಂದ್ಯಾಟದ ಹಲವು ರೂಲ್ಸ್ಗಳ ಬಗ್ಗೆ, ಹಲವು ಬದಲಾವಣೆಗಳ ಬಗ್ಗೆ, ಪಂದ್ಯಾಟವನ್ನ ಅಚ್ಚುಕಟ್ಟಾಗಿ ನಿಭಾಯಿಸೋದ್ರ ಬಗ್ಗೆ ಬಹಳ ವಿಶೇಷವಾಗಿ ನಮ್ಮ ಜೊತೆಗೆ ಸಹಕಾರವನ್ನ ಕೊಟ್ಟಂತ ಓರ್ವ ಕ್ರಿಕೆಟ್
ಅಭಿಮಾನಿ ಕ್ರಿಕೆಟ್ನ ತಂಡವನ್ನ ಇಟ್ಟುಕೊಂಡು ಅದರ ಜೊತೆಗೆ ಹಲವು ಕ್ರಿಕೆಟ್ ಟೂರ್ನಮೆಂಟ್ಗಳನ್ನ ನಡೆಸಿ ಕ್ರಿಕೆಟ್ನ ಅದರಲ್ಲೂ ಟೆನ್ನಿಸ್ ಬಾಲ್ ಕ್ರಿಕೆಟ್ನ ಇತಿಹಾಸದಲ್ಲಿ ಹಲವು ಅವಿಸ್ಮರಣೀಯ ಘಟನೆಗಳಿಗೆ ಸಾಕ್ಷಿಯಾಗಿರುವ ಕ್ರಿಕೆಟ್ ಇತಿಹಾಸದಲ್ಲಿ ಒಂದು ಹೊಸ ಹೆಸರು ಪಾಂಚಜನ್ಯ ಅನ್ನೋ ಹೆಸರಿನ ಮುಖಾಂತರ ರಾಜ್ಯದಾದ್ಯಂತ ಜನಮನ್ನಣೆಯನ್ನು ಗಳಿಸಿರುವಂತಹ ನಿತೀಶ್ ಶೆಟ್ಟಿ ಪಾಂಚಜನ್ಯ ಅವರನ್ನ ಈ ವೇದಿಕೆಗೆ ನಾನು ಪ್ರೀತಿಯಿಂದ ಬರಮಾಡ್ಕೊಳ್ತಾ ಇದ್ದೇನೆ. ಈ ಪಂದ್ಯಾಕೂಟದ ಮುಖಾಂತರ ಪಾಂಚಜನ್ಯ ಲೈವ್ ನೆಟ್ ಅನ್ನುವಂತ ಒಂದು ಸಂಸ್ಥೆ ಕ್ರಿಕೆಟ್ನ ಲೈವ್ ಇತಿಹಾಸಕ್ಕೆ ಪಾದಾರ್ಪಣೆಯನ್ನ ಮಾಡ್ತಾ ಇದೆ. ನಮ್ಮ ಟ್ರೋಫಿಯ ಮುಖಾಂತರ ಅವರು ತಮ್ಮ ಲೈವ್ ಜರ್ನಿಯನ್ನು ಆರಂಭ ಮಾಡ್ತಿದ್ದಾರೆ. ಅದರ ಜೊತೆಗೆ ಪಂದ್ಯಾಕೂಟದ ಬಹಳ ಅಚ್ಚುಕಟ್ಟಿನ ನಿರ್ವಹಣೆಯಲ್ಲಿ ನಮ್ಮ ಜೊತೆಗೆ ನಿಂತಿರುವ ನಿತೀಶ್ ಶೆಟ್ಟಿ ಪಾಂಡೇಶ್ವರ ಅವರಿಗೆ ನಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯ ಗೌರವವನ್ನು ಕೊಡ್ತಾ ಅವರಿಗೆ ವೇದಿಕೆ ಗೌರವವನ್ನು ಕೊಡುವರೆ ಗೆಳೆಯರ ಬಳಗದ ಅಧ್ಯಕ್ಷರು ನರಸಿಂಹ ಶ್ರೀಯಾನ್ ಹಾಗೂ ಅಲೋಕ್ ಈವೆಂಟ್ಸ್ ಅವರ ಅಲೋಕ್ ಪುತ್ರನವರು ಅವರಿಗೆ ಸವಿನೆನಪಿನ ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಿತೀಶ್ ಶೆಟ್ಟಿ ಅನ್ನುವಂತಹ ಈ ಒಂದು ಹೆಸರು ಕರ್ನಾಟಕದ ಕರಾವಳಿಯ ಕ್ರಿಕೆಟ್ ಇತಿಹಾಸದ ಒಂದು ಪ್ರಮುಖ ಹೆಸರು. ನಿತೀಶ್ ಶೆಟ್ಟಿ ಪಾಂಚಜನ್ಯ ಲೈವ್ ನೆಟ್ ಮುಖಾಂತರ ಜಗದಗಲ ನಮ್ಮ ಕಾರ್ಯಕ್ರಮದ ನೇರ ಪ್ರಸಾರವನ್ನ ಮೊದಲ ಬಾರಿಗೆ ಹಬ್ಬಿಸಿರೋರು, ನಮ್ಮ ಪಂದ್ಯಾಕೂಟದ ಹಲವು ನಿಯಮಗಳ ಸೃಷ್ಟಿಕರ್ತರು, ಈ ಪಂದ್ಯಾಕೂಟದ ಅಚ್ಚುಕಟ್ಟಿನ ನಿರ್ವಹಣೆಗೆ ನಮ್ಮ ಬೆನ್ನಿಗೆ ಬೆನ್ನಾದವರು. ಥ್ಯಾಂಕ್ ಯು ಸೋ ಮಚ್ ನಿತೀಶ್ ಶೆಟ್ಟಿ ಪಾಂಚಜನ್ಯ ಅವರಿಗೆ ಅಭಿನಂದನೆಗಳು. ನಮ್ಮ ಕಾರ್ಯಕ್ರಮದ ಚಂದಗಾಣಿಕೆಗೆ ಅವರಿಗೆ ಧನ್ಯವಾದವನ್ನ ಸಲ್ಲಿಸಿಕೊಳ್ತಾ ಇದೀಗ ಮತ್ತೊಂದೆರಡು ಸುಂದರ ಹಾಡುಗಳನ್ನು ಕೇಳುವ ಸಮಯ. ಓವರ್ ಟು ಚೈತನ್ಯ. ಫೈನಲ್ ಪಂದ್ಯಾಟ ಬಹಳ ಜೋಶಿಂದ ನಡೀತಾ ಇದೆ. ಸ್ವಲ್ಪ ನಿಮ್ಮನ್ನು ಮತ್ತಷ್ಟು ಹುಮ್ಮಸ್ಸು ಮಾಡಲಿಕ್ಕೆ ನಮ್ಮ ಮಂಗಳೂರಿನ ಖ್ಯಾತಿಯ ಮಹಿಮಾ ಭಂಡಾರಿ ಮತ್ತೆ ಸಂದೇಶ್ ಬಾಬಣ್ಣ ಇವರೊಮ್ಮೆ ಜೋರಾಗಿರುವಂತಹ ಚಪ್ಪಾಳೆ ಜೊತೆ ಮತ್ತೊಮ್ಮೆ ಸ್ವಾಗತಿಸುವ. ದಪ್ಪಂಗುಚ್ಚಿ ಹಾಡಲ್ವಾ ಇವಾಗ? ಓಕೆ, ಐ ಹೋಪ್ ಎಲ್ಲರೂ ಕೂಡ ಡಾನ್ಸ್ ಮಾಡ್ಲಿಕ್ಕೆ ರೆಡಿ ಇದ್ರೆ ನೀವು ಕೂತಲ್ಲೇ ಸ್ವಲ್ಪ ಸ್ವಲ್ಪ ಡಾನ್ಸ್ ಮಾಡಿ, ಅದೇ ರೀತಿ ಸ್ವಲ್ಪ ಸ್ವಲ್ಪ ಕ್ಲಾಪ್ಸ್ ಕೊಡಿ. ಓಕೆ, ರೆಡಿ? ಲಾಸ್ಟ್ ಕೇಳೋದು ಇವಾಗ ಒಮ್ಮೆ ಜೋರಾಗಿರುವಂತಹ ಕ್ಲಾಪ್ಸ್. 1 2 3 ಕ್ಲಾಪ್ಸ್. ಚೈತನ್ಯ ಎಂಟೈರ್ ಪ್ರೋಗ್ರಾಮ್ ಅಲ್ಲಿ ಇವರೊಬ್ಬರೇ ಡಾನ್ಸ್ ಮಾಡಿದ್ದು. ಅದು ನಮ್ಮ ಭಟ್ರು ನೋಡಿ. ಏಜ್ ಇಸ್ ಜಸ್ಟ್ ಅ ನಂಬರ್ ಎವ್ರಿಬಡಿ. ಆಯ್ತು. From Saregama. सुर में गाना सीखिए पाधानीसा ऐप के साथ. AI powered personal music teacher from Saregama. ಎಸ್ ಡ್ಯಾನ್ಸ್ ಮಾಡ್ತೀರಾ ಇಲ್ದ? ನೀವು ಒಬ್ಬರೇ ಡ್ಯಾನ್ಸ್ ಮಾಡ್ತೀರಾ ಅವಾಗಿಂದ? ಓಕೆ, ಎಲ್ಲರೂ ಡಾನ್ಸ್ ಗೆ ರೆಡಿನಾ? थोड़े थोड़े से कभी मेरी जान कभी आँखों को दीजिए. थोड़े थोड़े से कभी मेरी जान कभी Everybody! आज की रात मजा हो आँखों से लीजिए. आज की रात मजा हो आँखों से लीजिए. दर्द भर बात बिन बात की आँखों लीजिए. दर्द भर बात बिन बात की समझिए
से लीजिए आज की रात मजा हो सका आंखों से लीजिए ओ जान की कुर्बानी ले ले दिल भर जानी दवाई पक्की है आग को मैं पानी जान की कुर्बानी ले ले दिल भर जानी दवाई पक्की है आग को मैं पानी ಥ್ಯಾಂಕ್ ಯು ಸೋ ಮಚ್. ಇಸ್ ನಿದ್ರೆಯಲ್ಲಿ ಇದ್ದವರನ್ನು ಕೂಡ ಎಬ್ಸಿದ್ದಾರೆ. ಜೋರಾಗಿರುವಂತಹ ಕ್ಲಾಸ್ ಬರಲಿ ನಮ್ಮ ಮಹಿಮಾ ಭಂಡಾರಿಗೆ. ಮಲಗಿದ್ರಾ? ಓಕೆ, ಇನ್ನೊಂದು ಇದೇ ರೀತಿ ಸಾಂಗ್ ಬರುತ್ತೆ. ನಿಮ್ಮ ಜೋಶ್ ಇನ್ನೂ ಕೂಡ ಎಲ್ಲರೂ ಕೂಡ ಜೋರಾಗಿ ಕ್ಲಾಪ್ಸ್ ಗೈಸ್. ಸ್ವಲ್ಪ ಮೇಕ್ ಸಮ್ ನಾಯ್ಸ್. 1 2 3 ಬಿಜಾಡಿ ಕೊಡ್ರಿ ಕ್ಲಾಪ್ಸ್. ಅದು ಹೂ ಹಾ ಹೂ ಅಂತ ಕೇಳಬೇಕು. ನಾನು ಬಳ್ಳಿಯು ಮಿಂಚು ಕಣ್ಣು ಕಟ್ಟಿಯ ಅಂಚು ಒಳಗೆ ಬಿದ್ದಾಗಿ ಅರವಿ ಸರ್ವಾಂಚು ಅವೆ ಪರಿದೂಗಿ ನಾನು ಬಳ್ಳಿಯು ಮಿಂಚು ಕಣ್ಣು ಕಟ್ಟಿಯ ಅಂಚು ಒಳಗೆ ಬಿದ್ದಾಗಿ ಅರವಿ ಸಂಚು ಸಂತ ಬರಕುವಾಗ ಎಳೆಯಾಡುವಾಗ ಉಳಿಸು ಪಡದಿಯಾಗ ಗಂಟು ನಗೆಯ ಬಾಳ ನಿಂತಾಗ ನಿಂಗೆ ಜನ ನಿನ್ನ ಬಂದೆ ಯಾವಾಗ ಸಂತ ಬರಕುವಾಗ ಎಳೆಯಾಡುವಾಗ ಉಳಿಸು ಪಡದಿಯಾಗ ಗಂಟು ನಗೆಯ ಬಾಳ ನಿಂತಾಗ ನಿಂಗೆ ಜನ ನಿನ್ನ ಬಂದೆ ಯಾವಾಗ ಚಂದದ ಗೆದ್ದಿದೆ ಚೆರಿ ಹೇಳುವ ತುಂಬಿಯಾಗುವ ಆದರೆ ಬಂದಿಯ ಆ ಮತ್ತೆ ಬಂದಿರುವುದೇ ನಾನು ಬಳ್ಳಿಯ ಮಿಂಚು ಕಣ್ಣು ಕಟ್ಟಿಯ ಅಂಚು ಹೊರಗೆ ಬದಾಗರಿ ಸಂಜು. Come on, mix it up. ನನಗಿಂತ ರಾತ್ರಿ ಬೇಕೇನು ಇಚ್ಛೇನೋ ಮುನ್ನ ನೀನೋಡೋ ನನ್ನ ಸನ್ನೆಯ ತಿಳಿಯೋ ಸಿನ್ನ ಏನೋ ಹುಡುಕೋನೇನು ನನ್ನಂದ ನೋಡೇನು ನನಗಿಂತ ರಾತ್ರಿ ಬೇಕೇನು ಇಚ್ಛೇನೋ ಮುನ್ನ ನೀನೋಡೋ ನನ್ನ ಸನ್ನೆಯ ತಿಳಿಯೋ ಸಿನ್ನ ಎಚ್ಚರ ಎಚ್ಚರ ದೀಪ ಮಾಡಿದೆ ಕತ್ತಲಾಗಿದೆ ಬಳ್ಳಿಯ ಜಾನದಿಗೆ ಕಾಫಿ ವಾಸ ಏನು ಜೋಕಿನ ಜೋರಾಗಿ ಹೇಳ್ಬೇಕಪ್ಪ. ಎಚ್ಚರ ಎಚ್ಚರ ದೀಪ ಮಾರಿದೆ ಕತ್ತಲಾಗಿದೆ ಬಳ್ಳಿಯ ಆ ಜಾಲದಿ ಆ ಧಾಪಿ ಮೂಡುವ ನಿಧಾನ ನಿಧಾನ. ಜೋಕಿನ ಇನ್ನೊಂದ್ಸಲ ಜೋರಾಗಿ ಹೇಳ್ಬಾ. ವಾ ಚು ಏ ಸರ್ ಅಲೋಕ್ ಅವ್ರು ಎಲ್ಲಿದೆ? ಎಲ್ಲರೂ ಕೂಡ ಹೇಳ್ಬೇಕು. ಓಕೆ ರೆಡಿ? ಎಲ್ಲ ಅಲೋಕ್ ಅವರೆಲ್ಲಿ ಇದ್ದಾರೆ ಸರ್? ಏನ್ ನಿಮ್ಮ ಊರಲ್ಲಿ ಇಷ್ಟೇ ಹವ ಇರೋದ? ಬೀಜಾಡಿ ಅಲ್ಲ? ಬೀಜಾಡಿ ಹವ ಇಷ್ಟೇನಾ? ನೋಡಿ ಈ ಕಡೆನ ಬರ್ತಾ ಇದೆ, ಅಲ್ಲಿಂದ ಯಾರು ಇಷ್ಟು ಜನ ಇದ್ದೀರಾ ಸರ್ ನೀವೆಲ್ಲ? ಬೀಜಾಡಿ ಹವ ಇಷ್ಟೇನಾ? ಒಂದ್ಸಲ ಜೋರಾಗಿ ಚಪ್ಪಾಳೆ ಬಾಂಬೆ ಸದ್ದು ಬಲಿಕ ಮೈಕ್ ಸಮ್ ನಾಯ್ಸ್ ಬೀಜಾಡಿ ಬಲಿಕ ಬಾ ಪ್ರಿಯಾಂಶು ಬಾ.
ಎಸ್ ಎಚ್ಚರ ದೀಪ ಬಾರಿದೆ ಕತ್ತಲಾಗಿದೆ ಮಲ್ಲಿಗೆ ಚಾಲದಿ ಆ ತಪ್ಪಿ ಓಡು ಬಾನಿದರ ಆಮೇಲೆ ಆಮೇಲೆ One, two, three. ಬಳ್ಳಿಯ ಮಿಂಚು ಕಣ್ಣು ಕಟ್ಟಿಯ ಅಂಚು ಒಳಗೆ ಬೆದರಿ ಹರಿದಿರಿ ಸಂಚು ಥ್ಯಾಂಕ್ ಯು ಸೋ ಮಚ್ ಸಮಯದಲ್ಲಿ ಜೋರಾಗಿರುವಂತಹ ಕ್ಲಾಪ್ಸ್. ಬೀಜಾಡಿ ಅನ್ನುವಂತ ಹೆಸರಿದೆ, ಯಾವತ್ತು ಕೂಡ ಬೀಚ್ತಾ ಇರ್ತೀರಾ ಅಂತ ಹೇಳಿ ಗೊತ್ತಿದೆ. ಹಾಗಾದ್ರೆ ಒಂದ್ ಸ್ವಲ್ಪ ಬೀಜ ಅಲ್ಲೋ ಒಂದು ಕ್ಲಾಪ್ಸ್. ಬಿಜಾಡಿ ಒಂದ್ಸಲ ಜೋರಾದ ಶಬ್ದ ಕೊಡಿ. ನಮ್ಮ ಈ ಕ್ರಿಕೆಟ್ ಪಂದ್ಯಾಟವನ್ನ ಒಂದ್ ರೀತಿ ಕಾನ್ಸರ್ಟ್ ಅನ್ನೋ ಲೆವೆಲ್ಗೆ ರೀಚ್ ಮಾಡಿರುವಂತ ನಮ್ಮ ಇಬ್ಬರು ಅದ್ಭುತ ಗಾಯಕರು ಹಾಗೆ ಅತ್ಯದ್ಭುತ ನಿರೂಪಣೆ ಜೊತೆಗೆ ನಿಮ್ಮನ್ನೆಲ್ಲ ಮಾತಾಡಿಸಿರುವಂತ ಚೈತನ್ಯ ಅವರಿಗೆ ಇದೀಗ ಈ ವೇದಿಕೆಯ ಗೌರವವನ್ನ ಸಲ್ಲಿಸುವಂತ ಸಮಯ. ಅಲೋಕ್ ಇವೆಂಟ್ಸ್ ಇದರ ಪ್ರವರ್ತಕರು ಅಲೋಕ್ ಪುತ್ರನ್ ಹಾಗೆ ಗೆಳೆಯರ ಬಳಗ ಬಿಜಾಡಿ ಇದರ ಅಧ್ಯಕ್ಷರಾಗಿರುವ ನರಸಿಂಹ ಶ್ರೀಯಾನ್ ಅವರು ವೇದಿಕೆಗೆ ಆಗಮಿಸಬೇಕು. ಈ ದಿನ ನಮ್ಮ ಈ ಟೂರ್ನಮೆಂಟ್ ನ ಸಂಗೀತ ರಸದೌತಣವನ್ನ ಉಣಬಡಿಸಿರುವ ಕರ್ನಾಟಕದ ರಾಷ್ಟ್ರ ಮಟ್ಟದ ಖ್ಯಾತ ಗಾಯಕರು ಸಂದೇಶ್ ಬಾಬಣ್ಣ ಹಾಗೂ ಮಹಿಮಾ ಭಂಡಾರಿ ಅವರಿಗೆ ಒಂದ್ಸಲ ಜೋರಾದ ಚಪ್ಪಾಳೆ ಗೌರವವನ್ನು ಕೊಡೋಣ. ಥ್ಯಾಂಕ್ ಯು ಸೋ ಮಚ್ ಸಂದೇಶ್ ಬಾಬಣ್ಣ, ಮಹಿಮಾ ಭಂಡಾರಿ ಹಾಗೂ ನಿಮ್ಮನ್ನೆಲ್ಲ ತಮ್ಮ ಮಾತಿನ ಜೊತೆಗೆ ರಂಜಿಸಿರುವ ನಮ್ಮ ನಿರೂಪಕಿ ಚೈತನ್ಯ ಕೊಟ್ಟಾರಿ ಅವರಿಗೆ ಥ್ಯಾಂಕ್ ಯು. ಅವರಿಗೆ ಈ ಕಾರ್ಯಕ್ರಮದ ಸವಿನೆನಪಿನ ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸಬೇಕು. ವೇದಿಕೆಯಲ್ಲಿ ಅವರನ್ನು ಗೌರವಿಸಿಕೊಳ್ಳಲಾಗ್ತಿದೆ. ವೇದಿಕೆಯಲ್ಲಿ ಅವರಿಗೆ ಸ್ಮರಣಿಕೆ ಕೊಡ್ತಾ ಇದ್ರೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯ ಗೌರವ ಕೊಡ್ಲಿ. ಯಾಕಂದ್ರೆ ಕ್ರಿಕೆಟ್ ಪಂದ್ಯಾಟದಲ್ಲಿ ಸಾಂಗ್ಸು ಮ್ಯೂಸಿಕ್ ಡಿಜೆ ಅವರ ಕರ್ತವ್ಯ ಮಾತ್ರ ಆಗಿತ್ತು. ಆದ್ರೆ ಅದನ್ನ ಕಾನ್ಸರ್ಟ್ ಅನ್ನೋ ರೀತಿಯಲ್ಲಿ ಕನ್ವರ್ಟ್ ಮಾಡಿ ನಮ್ಮ ಈ ಕಾರ್ಯಕ್ರಮಕ್ಕೆ ಮೆರುಗನ್ನ ಕೊಟ್ಟಿರುವ ಇಬ್ಬರು ಗಾಯಕರು ಮತ್ತು ನಿರೂಪಕರಿಗೆ ನಮ್ಮ ಗೆಳೆಯರ ಬಳಗ ಮತ್ತು ಅಲೋಕ್ ಇವೆಂಟ್ಸ್ ವತಿಯಿಂದ ಪ್ರೀತಿಯ ಧನ್ಯವಾದವನ್ನ ಸಲ್ಲಿಸಿಕೊಳ್ತಾ ಇದೀಗ ಫೈನಲ್ ಪಂದ್ಯಾಟದ 2ನೇ ಇನ್ನಿಂಗ್ಸ್ ಯಾರ ಪಾಲಾಗುತ್ತೆ? ಅವಿಘ್ನ ಸೃಷ್ಟಿ ಟ್ರೋಫಿ 2026 ಅನ್ನೋ ಪ್ರಶ್ನೆಗೆ ಉತ್ತರ ಇದೀಗ ನಿಮಗೋಸ್ಕರ. ಥ್ಯಾಂಕ್ ಯು. ಗ್ರಾಮ ಪಂಚಾಯತ್ನ ಸದಸ್ಯರಾಗಿರುವ ಪ್ರಕಾಶ್ ಗೋಪಾಡಿ ಅವರು ನಮ್ಮ ಜೊತೆಗಿದ್ದಾರೆ. ಅವರಿಗೆ ಪ್ರೀತಿಯ ಸ್ವಾಗತವನ್ನ ವೇದಿಕೆ ಪರವಾಗಿ ಕೋರ್ಕೊಳ್ತಾ ಇದ್ದೇವೆ. ಅವರು ಮುಖ್ಯ ವೇದಿಕೆಯಲ್ಲಿ ಉಪಸ್ಥಿತರಾಗಿ ಪಂದ್ಯಾಟವನ್ನ ವೀಕ್ಷಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಪ್ರಾರ್ಥಿಸಿಕೊಳ್ತಾ ಇದ್ದೇವೆ. ಪ್ರಕಾಶ್ ಸರ್, ನಮ್ಮ ಗ್ರಾಮ ಪಂಚಾಯತ್ನ ಸದಸ್ಯರು, ನಿಮಗಿದು ಪ್ರೀತಿಯ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್ ಪ್ರಣೋದ್. ಬಹಳ ಚೆನ್ನಾಗಿ ಕುಂದಾಪುರ ಶೈಲಿಯಲ್ಲಾಗಿರ್ಬೋದು, ಕನ್ನಡ ಶೈಲಿಯಲ್ಲಾಗಿರ್ಬೋದು ಬಹಳ ಚೆನ್ನಾಗಿ ಎಲ್ಲರನ್ನು ಕೂಡ ರಂಜಿಸ್ತಾ ಇದ್ದಾರೆ. ಇದೇ ರೀತಿ ರಂಜಿಸ್ತಾ ಇರಿ ಅಂತ ಹೇಳಿ ನಾವು ಕೂಡ ಅವ್ರಿಗೆ ವಿಶ್ ಮಾಡ್ತಾ ಒಮ್ಮೆ ಜೋರಾಗಿರುವಂತಹ ಕ್ಲಾಪ್ಸ್ ನಮ್ಮ ಪ್ರಣೋತಿ ಕೂಡ ಬರಬೇಕು. ರಾಜ್ಯ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ತನ್ನದೇ ಮಾತಿನ ಚಕಾಮಕಿಯಿಂದ ಎಲ್ಲರನ್ನು ಕೂಡ ಸೆಳೆತಾ ಇರುವಂತಹ ನಮ್ಮ ಕುಂದಾಪುರದ ಹ್ಯಾಂಡ್ಸಮ್ ಹುಡುಗ ಅಂತ ಹೇಳ್ಬೋದು. ಜೋರಾಗಿರುವಂತಹ ಚಪ್ಪಾಳೆ ಬರ್ರಿ ಪ್ರಣೋದ್ ಗಾಣಿಗ. ಸೊ ಇವರಿಗೆ ಗೆಳೆಯರ ಬಳಗ ಬಿಜಾಡಿ ಅದೇ ರೀತಿ ಆಲೋಕ್ ಈವೆಂಟ್ಸ್ ಇಂದ ಒಂದು ಗೌರವಾರ್ಪಣೆ. ಓಟವನ್ನು ದಾಖಲಿಸಿದ್ದಾರೆ. 57ರ ಒಂದು ಟಾರ್ಗೆಟ್ ಅನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ತಂಡ. ನೋಡಿ ಯಾವ್ದು ನೋಡಿ, ಹಲೋ ಮೂರು ದಿನಗಳ ಕಾಲದ ಹೋರಾಟದ ಕ್ರೀಡಾಕೂಟ ಅಂತಿಮ ಹಂತಕ್ಕಾಗಿ ಬರ್ತಾ ಇದ್ದಾವೆ. ಪ್ರಶಸ್ತಿ ನಿರ್ಣಯದ ಸುತ್ತು ಅರ್ಥಾತ್ ಫೈನಲ್ ಹೋರಾಟ. ಹಲೋ ಅಣ್ಣ, ಒಂಚೂರು ಸೌಂಡ್ ಕೊಡಿ ಅಣ್ಣ. ಪ್ರಶಸ್ತಿ ನಿರ್ಣಯದ ಸುತ್ತು ಅರ್ಥಾತ್ ಫೈನಲ್ ಹೋರಾಟ.
57ರ ಒಂದು ಟಾರ್ಗೆಟ್ ಅನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ತಂಡ 57 ಟಾರ್ಗೆಟ್. ಚೂರು ಕೊಡು ಆಯ್ತಲ್ಲ. ಮೂರು ದಿನಗಳ ಕಾಲದ ಹೋರಾಟಕಾರಿ ಕ್ರೀಡಾಕೂಟ ಅಂತಿಮ ಹಂತದ ಕ್ಷಣಗಣನೆ ಆರಂಭವನ್ನು ಪಡ್ಕೊಳ್ತಾ ಇದೆ. ಮಧ್ಯರಾತ್ರಿಯ ಸಮೀಪ ಆಗ್ತಾ ಇದ್ರು ಕೂಡ ಬಹಳಷ್ಟು ಮಂದಿ ಕ್ರೀಡಾ ಪ್ರೇಕ್ಷಕರು ಇನ್ನೂ ಕೂಡ ಎಚ್ಚೆತ್ತು ಪಂದ್ಯಾಟವನ್ನು ವೀಕ್ಷಿಸಿರ್ತಕ್ಕಂಥ ಕ್ರೀಡಾಕೂಟ. ಎರಡನೇ ಸೆಷನ್ ಮೊದಲ ಹಂತದಲ್ಲಿ ಪ್ರೀತು ಎಸಗಾರಿಕೆ ಭಾಗದಲ್ಲಿ ಶೆಟ್ಟಿ ಎಂಪೈರ್ನ ಪರವಾಗಿ, ಗುರು ಹಿಂಭಾಗದಲ್ಲಿ ನಾಶ್ ಮಹೇಶ, ಜೈ ಭಾರತ್ ಮಹೇಶ. ಮೊದಲ ಚೆಂಡು, ಇನ್ನಿಂಗ್ಸ್ ಮೊದಲ ಚೆಂಡು, ಮೊದಲ ಹೊಡೆತ, ಬೌಂಡ್ರಿ ದಾಖಲಾತಿ ಕಾಣ್ತಾ ಇದೆ ಗಲಿ ಭಾಗದಲ್ಲಿ. ಮೊದಲ ಚೆಂಡಿನಲ್ಲೇ ಬೌಂಡ್ರಿಗೆ ಅವಕಾಶ ಮಾಡಿಕೊಟ್ರು. ಹದಿನಾಲ್ಕು ತಿಂಗಳ ಪ್ರಶಸ್ತಿಯ ಒಂದು ಬರವನ್ನು ನೀಗಿಸುವಂತಹ ಹಂತದಲ್ಲಿ ಮೊದಲ ದಿಟ್ಟ ಹೆಜ್ಜೆ ನೀಡ್ತಾ ಇರ್ತಕ್ಕಂಥ ನವೀನ ಇನ್ನಿಂಗ್ಸ್ ಮೊದಲ ಚೆಂಡಿನಲ್ಲಿ ಬೌಂಡ್ರಿಯನ್ನು ದಾಖಲಿಸಿದ್ದಾರೆ. 4 ಓಟಗಳ ಮುಖಾಂತರವಾಗಿ ಖಾತೆ ಆರಂಭವನ್ನು ಪಡ್ಕೊಳ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಬೌಂಡ್ರಿಗೆ ಅವಕಾಶ ಮಾಡಿಕೊಟ್ರು. ಐವತ್ತಾರರ ಒಂದು ಹೋರಾಟಕಾರಿ ಮೊತ್ತವನ್ನು ದಾಖಲಿಸಿದ್ರು ಕೂಡ ಈ ಹಂತದಲ್ಲಿ ಇನ್ನಿಂಗ್ಸ್ ಮೊದಲ 2 ಚೆಂಡುಗಳಲ್ಲಿ 2 ಸುಂದರತೆ ಬೌಂಡ್ರಿಯನ್ನು ನವೀನ ದಾಖಲಿಸಿದ್ದಾರೆ. ಅತ್ಯುತ್ತಮ ರೀತಿ ಆರಂಭವನ್ನು ದಾಖಲಿಸಿರ್ತಕ್ಕಂಥ ಅಪೂರ್ವ ಜಾಯ್ ಚಾಲೆಂಜ್ ಕುಂದಾಪುರ 8ಕ್ಕೆ ತಲುಪ್ತಾ ಇದೆ ತಡ ಮೊತ್ತ ಮೊದಲ ಓವರ್ನಲ್ಲಿ. ಬಹಳಷ್ಟು ತವರದ ಹೊಡೆತ ಮತ್ತು ಅಕ್ಷಯ ಕವರ್ಸ್ ಭಾಗದಲ್ಲಿ ಹೊಡೆತಗಳಿಗೆ ಅವಕಾಶ ಮಾಡಿಕೊಡುವಂತಹ ಪ್ರಯತ್ನ. ಒಂದು ಓಟಗಳ ಸೇರ್ಪಡೆ ಮುಖಾಂತರವಾಗಿ ತನ್ನ ಮೊತ್ತ ಕೂಡ 9ಕ್ಕೆ ತಲುಪ್ತಾ ಇದೆ. ಒಂದು ನಿರ್ದಿಷ್ಟ ಪ್ರಮಾಣದ ಓಟವನ್ನು ದಾಖಲಿಸುವ ಹಂತದಲ್ಲಿ ಅಡವಟ್ಟನ್ನು ಕಂಡಂತ ಶೆಟ್ಟಿ ಎಂಪೈರ್ ಮೊದಲ ಹಂತದಲ್ಲಿ ಪ್ರಮುಖ ಆಟಗಾರ ನಾಗಾ ಹುದ್ದರನ್ನು ಒಪ್ಪಿಸಿದ್ದಾರೆ. ಒಂದೆಡೆ ಅಂಗಣಕ್ಕೆ ಹೊಂದಿಕೊಂಡು ಆಟವನ್ನು ಆಡುವಂತಹ ಪರಿಸ್ಥಿತಿ ಹಂತವನ್ನು ಕಂಡಂತ ಜಯಂತ ಬಳ್ಕೂರು ಕೂಡ ಹುದ್ದರನ್ನು ಒಪ್ಪಿಸಿದ್ರು. ನವೀನ್ ಔಟ್ ಆದು ಮಹೇಶ ಕೂಡ ಹುದ್ದರನ್ನು ಒಪ್ಪಿಸಿದ್ದಾರೆ. ಅಂತಿಮ ಹಂತದಲ್ಲಿ ಈ ಪರಿಸರದ ಆಟಗಾರ ಮಹೇಶ ಬೀಜಾಡಿ ದಾಖಲಿಸಿರ್ತಕ್ಕಂಥ ಕೆಲವೊಂದು ಸಮಯೋಚಿತ ಹೊಡೆತಗಳು ಹೋರಾಟಕಾರಿ ಮೊತ್ತದ ಕಡೆಗೆ ಮುಖ ಮಾಡ್ತಾ ಇರ್ತಕ್ಕಂಥ ತಂಡ. ತನ್ನ ಮೊತ್ತ ಕೂಡ 10ಕ್ಕೆ ತಲುಪ್ತಾ ಇದೆ. 2 ಅಂಕೆಯನ್ನು ಕ್ರಮಿಸ್ತಾ ಇದೆ. ಹೊದ್ದರಿ ಆಘಾತವಿಲ್ಲದೆ. ಬಹಳಷ್ಟು ತಮರತೆ ಎಸೆತ ಮತ್ತು ಊಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಒಂದು ಓಟಗಳ ಸೇರ್ಪಡೆ ಮತ್ತೆ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ತನ್ನ ಮೊತ್ತ ಕೂಡ 11ಕ್ಕೆ ತಲುಪ್ತಾ ಇದೆ. 57ರ ಒಂದು ಟಾರ್ಗೆಟ್ ಅನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ತಂಡ 11ಕ್ಕೆ ತಲುಪ್ತಾ ಇದೆ. ಯಾವುದೇ ಹೊದ್ದರಿ ಆಘಾತವಿಲ್ಲದೆ ಒಂದು ಅತ್ಯುತ್ತಮ ಹೋರಾಟ ನಿರೀಕ್ಷೆಯ ಪಂದ್ಯ. ಮೊದಲ ಹಂತದ ಎಸೆತಗಾರ ಒಂದು ಹಂತಕ್ಕೆ ತಂದುಕೊಟ್ಟಂತ ಪಂದ್ಯ. ದಾಂಡುಗಾರ ರಾಷ್ಟ್ರೀಯ ಉತ್ತಮ ರೀತಿಯ ಆರಂಭವನ್ನು ದಾಖಲಿಸಿದ ಅದರ ಮುಖಾಂತರವಾಗಿ ಮೊದಲ ಹಂತದ ಓವರ್ನ 6 ಚೆಂಡುಗಳ ಮುಕ್ತಾಯದ ಬಳಿಕ 12 ಓಟವನ್ನು ದಾಖಲಿಸಿರ್ತಕ್ಕಂಥ ತಂಡ ಯಾವುದೇ ರೀತಿಯ ಹೊದ್ದರಿ ಆಘಾತವನ್ನು ಕಾಣ್ತಾ ಇಲ್ಲ. ಈ ಪರಿಸ್ಥಿತಿಯಲ್ಲಿ ಇನ್ನೂ ಕೂಡ ಜಯಕ್ಕಾಗಿ 45 ಓಟಗಳು ಬರಬೇಕಾಗಿದೆ 42 ಚೆಂಡುಗಳಲ್ಲಿ. ಒಂದು ವೇಳೆ ಪಂದ್ಯವನ್ನು ಉಳಿಸ್ಕೊಳ್ಬೇಕಾದ್ರೆ ಹೊದ್ದರಿ ಸಹಿತ ಡಾಟ್ ಬಾಲ್ ಆಶಾದಾಯಕ ಅಂಶದಲ್ಲಿ ಯಶಸ್ಸನ್ನು ಪಡ್ಕೊಂಡ್ರೆ ಮಾತ್ರ ಶೆಟ್ಟಿ ಎಂಪೈರ್ ಇಲ್ಲಿ ಹ್ಯಾಟ್ರಿಕ್ ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ. ಆ ವಿಚಾರ ತಲೆ ಕೆಳಗಾದ್ರೆ ಅತ್ಯುತ್ತಮ ರೀತಿಯ ಆರಂಭವನ್ನು ಕಂಡಂತ ಅಪೂರ್ವ ಜಾಯ್ ಚಾಲೆಂಜ್ ಈ ಋತುವಿನಲ್ಲಿ ಮೊದಲ ಪ್ರಶಸ್ತಿ ಕಡೆಗೆ ಮುಖ ಮಾಡುವಂತಹ ಹಂತವನ್ನು ಕಾಣ್ತಾರೆ. ಈ ಪರಿಸ್ಥಿತಿಯಲ್ಲಿ ಮತ್ತೆ ಹೊಸ ಎಸೆತಗಾರ ಲೆಫ್ಟ್ ಪ್ರಸಾದ್ ನೇರಳಕಟ್ಟೆ ಅತ್ಯುತ್ತಮ ಎಸೆಗಾರಿಕೆಯನ್ನು ತೋರ್ಪಡಿಸಬಲ್ಲಂತ ಅವರು ಎಸೆತಗಾರ. ಪ್ರಸ್ತುತ ಒತ್ತಡದ ಕಾಲಘಟ್ಟದಲ್ಲಿ ಒತ್ತಡವನ್ನು ಮೆಟ್ಟಿ ನಿಲ್ಲಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಕೂಡ ಇದೆ. ಪ್ರಸ್ತುತ ಪರಿಸ್ಥಿತಿ ಅಂಗಣಕ್ಕೆ ಬಹಳಷ್ಟು ಆತ್ಮವಿಶ್ವಾಸದ ಹೊಡೆತಗಳನ್ನು ದಾಖಲಿಸಿರ್ತಕ್ಕಂಥ ಇರುವರ ಆಟಗಾರರ ನವೀನ ಮತ್ತು ಸಾಗರಾಚಾರ್ಯ.
ಟಿಮೋಟಿ ಮತ್ತು ಓಟವನ್ನು ದಾಖಲಿಸುವಂತಹ ಪ್ರಯತ್ನ ಯಶಸ್ಸನ್ನು ಪಡ್ಕೊಂಡ್ರು. ಒಂದು ಓಟಗಳ ಸೇರ್ಪಡೆ ಮತ್ತೆ ಅಂಕಿಅಂಶ ಪಡೆಯನ್ನು ಕಾಣ್ತಾ ಇದೆ. ತನ್ನ ಮತ್ತೆ 13ಕ್ಕೆ ತಲುಪ್ತಾ ಇದೆ ಚಾಲ್ತಿಯ 2ನೇ ಓವರ್ನ ಮೊದಲ ಚೆಂಡಿನ ಮುಕ್ತಾಯದ ಬಳಿಕ ಮತ್ತೆರಡನೇ ಬಾರಿ ಶಾಟ್ ಆಗಿತ್ತು. ಬಹಳ ಶುದ್ಧಪಡಿತ ಕ್ಷೇತ್ರಕ್ಷಣ ದಾಖಲಾತಿಯನ್ನು ಕಾಣ್ತಾ ಇದೆ. ನೇರ ಗುರಿ ದಾಖಲಾತಿಯನ್ನು ಕಾಣ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ ಪರಿಸ್ಥಿತಿಯಲ್ಲಿ. ಮೂರನೇ ಬಾರಿ ವಿಶಿಷ್ಟತೆ ಆಟ ಅಡ್ಡ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನಗಳು ಮತ್ತೆ ಬರ್ತಾ ಇದೆ. ಒಂದು ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡ ಮತ್ತೆ ಕೂಡ 14ಕ್ಕೆ ತಲುಪ್ತಾ ಇದೆ. 14 ಕಳೆದ 1 ವಾರಗಳ ಹೋರಾಟ ಸಾರ್ಥಕತೆ ಹಂತವನ್ನು ಕಾಣುವಂತಹ ದಿಟ್ಟ ಹೆಜ್ಜೆ ಮುನ್ನಡೆದು ಕಾಣ್ತಾ ಇರ್ತಕ್ಕಂಥ ಪಂದ್ಯಾಕೂಟ ಅತಿ ಕ್ಷಿಪ್ರಗತಿಯಲ್ಲಿ ಬಹಳಷ್ಟೊಂದು ಅಚ್ಚುಕಟ್ಟಾದ ನಿರ್ವಹಣೆಯನ್ನು ಕಂಡಿರ್ತಕ್ಕಂಥ ಪಂದ್ಯಾಕೂಟ ಫೈನಲ್ ಹೋರಾಟ ಅಂಕಣ ಒಳಭಾಗದಲ್ಲಿ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಇಲ್ಲಿ ಜಯವನ್ನು ದಾಖಲಿಸಬಲ್ಲಂತ ತಂಡ 2,26,000 ರೂಪಾಯಿಗಳ ಜೊತೆಗಾಗಿ ಆಕರ್ಷಕವಾಗಿರ್ತಕ್ಕಂಥ ಅವಿಘ್ನ ಸೃಷ್ಟಿ ಟ್ರೋಫಿಯನ್ನು ಪಡ್ಕೊಳ್ತಾರೆ. ರನ್ನರ್ಸ್ ಅಪ್ ತಂಡ 1,26,000 ರೂಪಾಯಿಗಳ ಜೊತೆಗೆ ರನ್ನರ್ಸ್ ಅಪ್ ಟ್ರೋಫಿಯನ್ನು ಪಡ್ಕೊಳ್ತಾರೆ. ತೃತೀಯ ಮತ್ತು ಚತುರ್ಥ ಸ್ಥಾನಗಳು ಕೂಡ ಒಂದು ಆಕರ್ಷಕ ಟ್ರೋಫಿಯನ್ನು ಕೊಟ್ಟು ಗೌರವಿಸ್ತಾರೆ. ಪಂದ್ಯಾಕೂಟದ ಅತ್ಯಾಕರ್ಷಕ ಬಹುಮಾನಗಳನ್ನು ಕೊಟ್ಟು ಆಟಗಾರರಿಗೆ ಗೌರವಿಸಿದ್ರೆ ಅಂದರೆ ಅತ್ಯುತ್ತಮ ಕ್ಷೇತ್ರಕ್ಷಕ ಪ್ರಶಸ್ತಿ, ಅತ್ಯುತ್ತಮ ಗೂಡದ ಹಿಂಭಾಗದ ಗಾರುಡಿಗ ಪ್ರಶಸ್ತಿ, ಉತ್ತಮ ಎಸೆತಗಾರ ಪ್ರಶಸ್ತಿ, ಉತ್ತಮ ದಾಂಡುಗಾರ ಪ್ರಶಸ್ತಿ, ಜೊತೆಗೆ ಸರಣಿಯ ಪುರುಷೋತ್ತಮ ಪ್ರಶಸ್ತಿ ಎಲ್ಲವನ್ನು ಕೂಡ ಇನ್ನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಕಾರ್ಯಕ್ರಮದ ಪ್ರಮುಖ ವೇದಿಕೆಯಲ್ಲಿ ಬಹುಮಾನ ವಿತರಣಾ ಕಾರ್ಯಕ್ರಮದಲ್ಲಿ ವಿತರಿಸುವಂತಹ ಹಂತವನ್ನು ಕಾಣುತ್ತೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ವೈಟ್ ಬಾಲ್ ಅನ್ನುವಂತಹ ಸೂಚನೆ. ಒಂದು ಓಟಗಳ ಸೇರ್ಪಡೆ ಮತ್ತೆ ಅಂಕಿಅಂಶ ಪಡೆಯಲು ಕಾಣ್ತಾ ಇದೆ. ಅಡ್ಡ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನದ ನಡುವೆ ವೈಡ್ ಚೆಕಿಂಗ್ ಆಗಿ ರಿವ್ಯೂ ಅನ್ನು ಬಳಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥ ತೀರ್ಪುಗಾರರ ಮನವಿಯನ್ನು ಕೂಡ ಮನವಿಗೆ ಸಲ್ಲಿಸುವಂತಹ ಹಂತವನ್ನು ಕಾಣ್ತಾ ಇರ್ತಕ್ಕಂಥ ಆಟಗಾರರು ಪ್ರಸ್ತುತ ವೈಡ್ ಚೆಕಿಂಗ್ ಆಗಿ ಮೇಲ್ಮನವಿ ಸಲ್ಲಿಸಿದ್ದಾರೆ. ಎರಡನೇ ಓವರ್ನ ಚಾಲ್ತಿಯಲ್ಲಿ ಪಂದ್ಯ ಮುಂದುವರಿಕೆ ಕಾಣ್ತಾ ಇದೆ. 57ರ ಒಂದು ಟಾರ್ಗೆಟ್ ಅನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ತಂಡ. ವೈಡ್ ಬಾಲ್ ಅನ್ನುವಂತಹ ಸೂಚನೆ ಬರ್ತಾ ಇದೆ. ಅತಿಕ್ರಮ ಓಟಗಳ ಮುಖಾಂತರವಾಗಿ ಒಂದು ಓಟಗಳ ಹೆಚ್ಚುವರಿ ಅಂಕಿಅಂಶ ಪಡೆಯಲು ಕಾಣ್ತಾ ಇದೆ. ತಂಡ ಮೊತ್ತ ಕೂಡ 17ಕ್ಕೆ ತಲುಪ್ತಾ ಇದೆ. ಜಯಕ್ಕಾಗಿ ಈ ಪರಿಸ್ಥಿತಿಯಲ್ಲಿ 40 ಓಟಗಳು ಬರಬೇಕಾಗಿದೆ ನೋಡಿದಂತಹ ಪರಿಸ್ಥಿತಿಯಲ್ಲಿ ಎರಡನೇ ಓವರ್ನ ಚಾಲ್ತಿಯಲ್ಲಿ ಅಂತಿಮ ಒಂದು ಚೆಂಡು ಬಾಕಿ ಉಳಿತಾ ಇದೆ. ತಂಡ ಮೊತ್ತ 17 ಓಟಗಳು. ಬಹಳಷ್ಟು ಲೆಕ್ಕಾಚಾರ ಮಾಡಿ ಆಟವನ್ನು ಆಡ್ತಾ ಇರ್ತಕ್ಕಂಥ ಅಪೂರ್ವ ಜಾಯ್ ಹಂತದ ಅಡ್ಡ ಹೊಡೆತವನ್ನು ದಾಖಲಿಸುವ ಪ್ರಯತ್ನದವರು ಬಹಳಷ್ಟು ಪ್ರಾಮುಖ್ಯ ಹೊಂದರೆ ಆಘಾತವನ್ನು ಕಾಣ್ತಾ ಇದೆ. ಸಾಗರ್ ಆಚಾರ್ಯ
ಮೊದಲ 2 ಓವರ್ಗಳ ಮುಕ್ತಾಯದ ಬಳಿಕ 17 ಓಟವನ್ನು ದಾಖಲಿಸಿರ್ತಕ್ಕಂಥ ತಂಡ ಈ ಪರಿಸ್ಥಿತಿಯಲ್ಲಿ 3ನೇ ಓವರ್ನ ಹಂತವನ್ನು ಕಾಣ್ತಾ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಪವರ್ ಸರ್ಜ್ ಬಳಕೆಯನ್ನು ಕಾಣಬೇಕಾಗಿರ್ತಕ್ಕಂಥ ಪರಿಸ್ಥಿತಿ. ಈ ಹಂತದಲ್ಲಿ ಹೆಚ್ಚುವರಿ ಆಟಗಾರ ಕೂಡ ಅಂಕಣಕ್ಕೆ ಇಳಿತಾ ಇದ್ದಾರೆ. ಈ ಪರಿಸ್ಥಿತಿಯಲ್ಲಿ ಮತ್ತೆ 3ನೇ ಓವರ್ನ ಜವಾಬ್ದಾರಿಗಾಗಿ ಪ್ರೀತ್ವನ್ನು ಕಣಕ್ಕಿಳಿಸುವಂತಹ ಹಂತವನ್ನು ಕಾಣ್ತಾ ಇರ್ತಕ್ಕಂಥ ಶೆಟ್ಟಿ ಎಂಪೈರ್. ಅಂತಿಮ ಹಂತದ 36 ಸತ ಜಯಕ್ಕಾಗಿ 40 ಓಟುಗಳು ಬರಬೇಕಾಗಿದೆ. ಆದ್ದರಿಂದ 2 ವಿಕೆಟ್ಸ್ಗಳನ್ನು ಪಡ್ಕೊಳ್ಳುವಂತಹ ಹಂತದಲ್ಲಿ ಯಶಸ್ಸನ್ನು ಕಂಡ್ರೆ ಮತ್ತೆ ಪಂದ್ಯ ರೋಚಕತೆ ಹಂತವನ್ನು ಕಾಣುವಂತಹ ಸರ್ವ ಸಿದ್ಧತೆ. ಪ್ರಸ್ತುತ ಹೊಸ ಆಟಗಾರ ಅಶ್ವಿನಾಚಾರ್ ಅಂಕಣಕ್ಕೆ ಬರ್ತಾ ಇದ್ದಾರೆ. ಮೂರನೇ ಓವರ್ನ ಮೊದಲ ಚೆಂಡು ದಾಖಲಿಸಬಲ್ಲಂತಹ ಪ್ರತಿ ಬೌಂಡ್ರಿಗಳ ಆರೋಟವಾಗುತ್ತೆ ಇಲ್ಲಿ. ಬಹಳ ಸುತ್ತಮುತ್ತ ಕ್ಷೇತ್ರಕ್ಷಣ ದಾಖಲಾತಿ ಕಾಣ್ತಾ ಇದೆ. ನವೀನ 1 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ತನ್ನ ಮೊತ್ತ ಕೂಡ 18ಕ್ಕೆ ತಲುಪ್ತಾ ಇದೆ. ಚಾಲ್ತಿಯ 3ನೇ ಓವರ್ನಲ್ಲಿ ಪಂದ್ಯ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಪರಿಸ್ಥಿತಿಯಲ್ಲಿ 12 ಮಿಕ್ಕಿದ್ರು ಕೂಡ ಬಹಳಷ್ಟು ಮಂದಿ ಕ್ರೀಡಾ ಪ್ರೇಕ್ಷಕರು ಈ ಪರಿಸರದ ಕ್ರೀಡೆಯ ಬಹಳಷ್ಟು ಮಂದಿ ಅಭಿಮಾನಿಗಳು ಇನ್ನೂ ಕೂಡ ಪಂದ್ಯಾಟ ವೀಕ್ಷಣೆ ಮಾಡ್ತಾ ಇದ್ದಾರೆ. ಪಂದ್ಯಾಟವನ್ನು ವೀಕ್ಷಿಸ್ತಾ ಇರ್ತಕ್ಕಂಥ ಎಲ್ಲ ಕ್ರೀಡಾಭಿಮಾನಿಗಳಿಗೆ ನಾವು ಗೆಳೆಯರ ಬಳಗ ಮತ್ತು ಅಲೋಕ್ ಇವೆಂಟ್ಸ್ ವತಿಯಿಂದ ಪ್ರೀತಿಯ ಒಂದು ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದಾವೆ. ಈ ಹಂತದ ಸುಂದರತೆ ಒಂದು ಬೌಂಡರಿ ಆರೋಟವಾಗಿ ದಾಖಲಾತಿಯನ್ನು ಕಾಣ್ತಾ ಇದೆ. 6 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತನ್ನ ಮೊತ್ತ ಕೂಡ 24ಕ್ಕೆ ತಲುಪ್ತಾ ಇದೆ. 24 ಫಾರ್ ಲಾಸ್ ಆಫ್ 1. ಸುಂದರತೆ ಹೊಡೆತ ಮತ್ತೆ ಬೌಂಡ್ರಿ ದಾಖಲಾತಿಯನ್ನು ಕಾಣ್ತಾ ಇದೆ. 6 ಓಟಗಳ ಸೇರ್ಪಡೆ. ತನ್ನ ಮೊತ್ತ 30ಕ್ಕೆ ತಲುಪ್ತಾ ಇದೆ. ಜಯಕ್ಕಾಗಿ ಕೇವಲ 27 ಓಟಗಳು ಬರಬೇಕಾಗಿದೆ. ಸುಲಭ ಜಯದ ಕಡೆಗೆ ಮುಖ ಮಾಡುವಂತಹ ಹಂತವನ್ನು ಕಾಣ್ತಾ ಇರ್ತಕ್ಕಂಥ ಈ ಹಂತದಲ್ಲಿ 2 ಬಾರಿ ಸತತ ಅಗ್ರ ಪ್ರಶಸ್ತಿಯನ್ನು ಪಡ್ಕೊಂಡಂತಹ ಶೆಟ್ಟಿ ಎಂಪೈರ್ಗೆ 3ನೇ ಪ್ರಶಸ್ತಿ ಹ್ಯಾಟ್ರಿಕ್ ಅನ್ನು ತಡೆಗಟ್ಟುವಂತಹ ಪ್ರಯತ್ನ. ಈ ಹಂತದಲ್ಲಿ ಅತ್ಯುತ್ತಮ ರೀತಿಯ ಒಂದು ರನ್ಔಟ್ ಈಗ ಹೊದ್ದರಿ ಆಘಾತವನ್ನು ಕಾಣ್ತಾ ಇದೆ. ಎರಡನೇ ಹೋದರೆ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ತಂಡ ಹೊಸ ಆಟಗಾರ ಲೋಕೋ ಅಂಕಣಕ್ಕೆ ಬರ್ತಾ ಇರ್ತಕ್ಕಂಥ ಮತ್ತೋರ್ವ ಅನುಭವಿ ಆಟಗಾರ ಈ ಹಂತಲ ಅಂಕಣಕ್ಕೆ ಬರ್ತಾ ಇದ್ದಾರೆ. ಒಂದು ಹಂತಲ ಅಂಕಣದ ಒಳಭಾಗದಲ್ಲಿ ಕೂಡ ಅದರ ಪ್ರಮುಖ ಆಟಗಾರ ನವೀನ ಅಂತಿಮ ಹಂತದವರೆಗೆ ದಾಂಡನ್ನು ವಿಸ್ತರಿಸಿದರೆ ಖಂಡಿತಕ್ಕೂ ಕೂಡ ಇಲ್ಲಿ ತಲೆಬೇನೆಯ ಸಮಸ್ಯೆಯನ್ನು ಕಾಣಬೇಕಾಗಿರ್ತಕ್ಕಂಥ ಒಂದು ಅನಿವಾರ್ಯತೆ ಶೆಟ್ಟಿ ಎಂಪೈರ್ನ ಆಟಗಾರರಿಗೆ. ಯಾವುದೇ ಪರಿಸ್ಥಿತಿಯಲ್ಲಿ ನಿರ್ದಾಕ್ಷಿಣ್ಯವಾಗಿ ಓಟವನ್ನು ದಾಖಲಿಸಬಲ್ಲಂತಹ ಸಾಮರ್ಥ್ಯದ ಆಟಗಾರ. ಇಲ್ಲಿ ತಟ್ಟು ಮುಟ್ಟಿ ಮತ್ತೆ ಓಟವನ್ನು ದಾಖಲಿಸಿಕೊಂಡ್ರು. 1 ಓಟಗಳ ಸೇರ್ಪಡೆ ಮತ್ತೆ ಅಂಕಿಅಂಶ ಪಡೆಯಲು ಕಾಣ್ತಾ ಇದೆ. ತನ್ನ ಮೊತ್ತ ಕೂಡ 31ಕ್ಕೆ ತಲುಪ್ತಾ ಇದೆ. 26 ಓಟಗಳು ಬರಬೇಕಾಗಿದೆ ಈ ಪರಿಸ್ಥಿತಿಯಲ್ಲಿ.
ಅಂತಿಮ ಒಂದು ಚೆಂಡು ಬಾಕಿ ಉಳಿತಾ ಇದೆ ಈ ಪರಿಸ್ಥಿತಿಯಲ್ಲಿ. ಅಡ್ಡ ಹೊಡೆತವನ್ನು ದಾಖಲಿಸುವ ಪ್ರಯತ್ನ ಬಳಸುತ್ತ ಕ್ಷೇತ್ರ ಕ್ಷಣದ ಅಂತಿಮ ಹಂತದಲ್ಲಿ ನವೀನ ದಾಖಲಿಸಿದ್ರು. ಬೌಂಡ್ರಿ ಅಡ್ಡಾಯಿಸಿದಾರ. ಕೇವಲ ಒಂದೋಟಗಳ ಸೇರ್ಪಡೆ ಮುಖಾಂತರವಾಗಿ ತನ್ನ ಮೊತ್ತ ಕೂಡ 32ಕ್ಕೆ ತಲುಪ್ತಾ ಇದೆ. ಅಂತಿಮ ಹಂತದ 30 ಚೆಂಡು ಜಯಕ್ಕಾಗಿ 25 ಓಟುಗಳು ಬರಬೇಕಾಗಿದೆ. ಪಂದ್ಯ ಉಳಿಸುವ ಮಟ್ಟಿಗಾಗಿ ಮತ್ತೆ ಸಮಾಲೋಚನೆಗಳು ಮುಂದುವರಿಕೆಯನ್ನು ಕಾಣ್ತಾ ಇದೆ. ಈ ಪರಿಸ್ಥಿತಿಯಲ್ಲಿ ಮೇಲ್ನೋಟದ ಪರಿಸ್ಥಿತಿಯಲ್ಲಿ ಎರಡೂ ತಂಡಗಳಿಗೆ ಅವಕಾಶಗಳು ಈ ಹಂತದಲ್ಲಿ ಯಶಸ್ವಿಯಾಗಿ ಪರಿವರ್ತಿತವನ್ನು ಕಾಣಬೇಕಾದ್ರೆ ಪಂದ್ಯದ ಕಡೆಗೆ ಹೋರಾಟದ ಮುನ್ನಡೆಯನ್ನು ಬರಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಈ ಪರಿಸ್ಥಿತಿಯಲ್ಲಿ 4ನೇ ಓವರ್ನ ಚಾಲ್ತಿಗಾಗಿ ಮತ್ತೆ ಹೊಸ ಬೌಲರ್ ರೂಪದಲ್ಲಿ ಮನು ಶಂಕರ ನಾರಾಯಣ. ಅಂತಿಮ ಹಂತದ 30 ಚೆಂಡು ಜಯಕ್ಕಾಗಿ 26 ಓಟುಗಳು ಬರಬೇಕಾಗಿದೆ. ನಾಲ್ಕನೇ ಓವರ್ನ ಚಾಲ್ತಿಯಲ್ಲಿ ಮತ್ತೆ ಮನು ಶಂಕರ್ ನಾರಾಯಣ ಸಿಗಾರಿಕೆ ಭಾಗವನ್ನು ಕಾಣ್ತಾ ಇರ್ತಕ್ಕಂಥ ಎಸೆತಗಾರ. ಗತಿ ಪರಿವರ್ತನೆ ಚೆಂಡು ಬಹಳ ಸುತ್ತಮುತ್ತ ಕ್ಷೇತ್ರ ಕ್ಷಣ ದಾಖಲಾತಿಯನ್ನು ಕಾಣ್ತಾ ಇದೆ. ಕೇವಲ ಒಂದೋಟಗಳಿಗೆ ಅವಕಾಶ ಮಾಡಿಕೊಟ್ರು. ಒಂದೋಟಗಳ ಸೇರ್ಪಡೆ ಮುಖಾಂತರವಾಗಿ ತನ್ನ ಮೊತ್ತ ಕೂಡ 33ಕ್ಕೆ ತಲುಪ್ತಾ ಇದೆ. 24ರ ಅನಿವಾರ್ಯತೆ. ನಿಧಾನ ಗತಿಯಲ್ಲಿ ಹೋರಾಟದ ಜಯದ ಕಡೆಗೆ ಮುಖ ಮಾಡ್ತಾ ಇರ್ತಕ್ಕಂಥ ಅಪೂರ್ವ ಜಾಯ್. ಚಾಲೆಂಜ್ ಕುಂದಾಪುರ. ಒಂದೆಡೆ ಹೋದರುಗಳು ಬಿದ್ದ ಹಾಗೆ ಸ್ವಲ್ಪ ಮಟ್ಟಿಗೆ ತಂಡದ ವಿಜಯದ ಮೇಲೆ ಜವಾಬ್ದಾರಿ ಅರಿತುಕೊಂಡು ಸ್ಟ್ರೈಕ್ ಅನ್ನು ಅತ್ಯುತ್ತಮ ರೀತಿಯಲ್ಲಿ ರೋಟೇಟ್ ಮಾಡ್ತಾ ಇರ್ತಕ್ಕಂಥ ಲೋಕು ಮತ್ತು ನವೀನ ಆ ತಂಡದ ಪ್ರಮುಖ ಆಟಗಾರರು. ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ತಂಡದ ವಿಜಯದ ಕಡೆಗೆ ಅತ್ಯುತ್ತಮ ಆಟವನ್ನು ಆಡಬಲ್ಲಂತ ಸಾಮರ್ಥ್ಯದ ಇರುವ ಆಟಗಾರರು. ಒಂದು ಓಟಗಳ ಸೇರ್ಪಡೆ ಒಂಟಿ ಓಟಗಳೊಂದಿಗೆ ಮತ್ತೆ ಸ್ಟ್ರೈಕ್ ರೋಟೇಟ್ ಆಗ್ತಾ ಇದೆ. ಒಂದು ಓಟಗಳ ಸೇರ್ಪಡೆ ಮುಖಾಂತರವಾಗಿ ತನ್ನ ಮೊತ್ತ 35. 22 ಓಟಗಳು ಬರಬೇಕಾಗಿದೆ ಈ ಪರಿಸ್ಥಿತಿಯಲ್ಲಿ ಜಯಕ್ಕಾಗಿ. ಬಹಳ ಸುತ್ತಮುತ್ತ ಹೊಡೆತ ಸುರಕ್ಷಿತ ಗ್ಯಾಪ್ ಶಾಟ್ ಈ ಪರಿಸ್ಥಿತಿಯಲ್ಲಿ ನವೀನ ದಾಖಲಿಸಿದ್ರು. ಮತ್ತೆ ಬೌಂಡ್ರಿ ಮಾಡ್ತಾ ಇದೆ. 4 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಡ ಮೊತ್ತ 39ಕ್ಕೆ ತಲುಪ್ತಾ ಇದೆ. ಜಯಕ್ಕಾಗಿ ಕೇವಲ 18 ಓಟಗಳು ಬರಬೇಕಾಗಿದೆ ಈ ಪರಿಸ್ಥಿತಿಯಲ್ಲಿ. 4ನೇ ವರ್ಷದ ಮತ್ತು 5ನೇ ವರ್ಷದ ಪಂದ್ಯಾಕೂಟದ ಅಗ್ರ ಪ್ರಶಸ್ತಿಯನ್ನು ಪಡ್ಕೊಂಡಂತ ಶೆಟ್ಟಿ ಎಂಪೈರ್ ಇಲ್ಲಿ 6ನೇ ಬಾರಿಯ ಪಂದ್ಯಾಕೂಟ. ಇಲ್ಲಿ ಹ್ಯಾಟ್ರಿಕ್ ದಾಖಲಿಸುವಂತಹ ಹಂತದಲ್ಲಿ ಎಡವಟ್ಟನ್ನು ಕಾಣುವಂತ ಹಂತವನ್ನು ಕಾಣ್ತಾ ಇದೆ. ಅಂದಡೆ ಅಂಗಣಕ್ಕೆ ಸಂಪೂರ್ಣವಾಗಿ ಹೊಂದಿಕೊಂಡು ಆಡ್ತಾ ಇರ್ತಕ್ಕಂಥ ನವೀನ. ಔಟ ರಜ್ಜಾಗಿರ್ತಕ್ಕಂಥ ಹೊಡೆತ ಮತ್ತೆ ಒಂಟಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಒಂದು ಓಟಗಳ ಸೇರ್ಪಡೆ ಮುಖಾಂತರವಾಗಿ ತನ್ನ ಮೊತ್ತ ಕೂಡ 40ಕ್ಕೆ ತಲುಪ್ತಾ ಇದೆ. 17 ಓಟಗಳು ಅಂತಿಮ ಹಂತದ
24 ಚೆಂಡುಗಳಲ್ಲಿ ಬರಬೇಕಾಗಿದೆ. ಮೊದಲ 4 ಓವರ್ಗಳ ಮುಕ್ತಾಯಕ್ಕೆ 40 ಓಟವನ್ನು ದಾಖಲಿಸಿರ್ತಕ್ಕಂಥ ತಂಡ ಏನಂತ 24 ಸತ ಜಯವನ್ನು ದಾಖಲಿಸಬೇಕಾದ್ರೆ 17ರ ಅನಿವಾರ್ಯತೆ. ಹೋದರುಗಳು ಸುರಕ್ಷಿತವಾಗಿ ಇದೆ. ಐದನೇ ಓವರ್ನ ಚಾಲ್ತಿಯಲ್ಲಿ ಪರಿಸ್ಥಿತಿಯಲ್ಲಿ ಪರಿಸರದ ಆಟಗಾರ ಇವರ ಮನೆ ಅಂಗಳದ ಪ್ರೇಕ್ಷಕರ ಒಂದು ನಿರೀಕ್ಷೆ ಆಟಗಾರ ಒಂದು ಹಂತದಲ್ಲಿ ದಾಂಡಿಗೆ ತರದಲ್ಲಿ ಅತ್ಯುತ್ತಮ ಆಟವನ್ನು ತೋರ್ಪಡಿಸಿದ್ರು. ಒತ್ತಡ ಕಂಡಂತ ತಂಡಕ್ಕೆ ಈ ಪರಿಸ್ಥಿತಿ ಎಸೆದ ಕಾರಿಗೆಯ ಜವಾಬ್ದಾರಿಯನ್ನು ಅರಿತುಕೊಂಡು ಎಸೆತಗಾರಿಕೆಯನ್ನು ತೋರ್ಪಡಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಈ ಕಾಲಘಟ್ಟದಲ್ಲಿ ಮತ್ತೆ 5ನೇ ಓವರ್ನ ಜವಾಬ್ದಾರಿಯನ್ನು ಹೊತ್ತುಕೊಂಡಂತ ಎಸೆತಗಾರ ಮಹೇಶ ಬೀಚಾಡಿ. ಒಂದರಿಂದ 2 ವಿಕೆಟ್ಸ್ ಗಳನ್ನು ಪಡ್ಕೊಂಡ್ರೆ ಖಂಡಿತಕ್ಕೂ ಕೂಡ ಮತ್ತೆ ಪಂದ್ಯ ಹೋರಾಟದ ಅಂಚಿಗೆ ಸಾಗುವಂತ ಸಾಧ್ಯತೆ ಕೂಡ ಇದೆ. ಆ ಪರಿಸ್ಥಿತಿಯಲ್ಲಿ ಪಂದ್ಯದ ಸುಲಭದ ಜಯದ ಕಡೆಗೆ ವಾಲುವಂತ ಲಕ್ಷಣಗಳು. ಅತಿಕ್ರಮ ಓಟುಗಳಿಗೆ ಅವಕಾಶ ಮಾಡಿಕೊಟ್ರು. 1 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತನ್ನ ಮೊತ್ತ ಕೂಡ 41ಕ್ಕೆ ತಲುಪ್ತಾ ಇದೆ. ತನ್ನ ಮೊತ್ತ 41, 16 ಓಟಗಳು ಬರಬೇಕಾಗಿದೆ ಪರಿಸ್ಥಿತಿಯಲ್ಲಿ ಜಯಕ್ಕಾಗಿ. ಇನ್ನು ಕೂಡ ಪಂದ್ಯ ಉಳಿಸುವ ಮಟ್ಟಿಗಾಗಿ ಸಮಾಲೋಚನೆಗಳು ಮತ್ತೆ ಮತ್ತೆ ಮುಂದುವರಿಕೆ ಕಾಣ್ತಾ ಇದೆ. ಪ್ರಶಸ್ತಿ ಜಯಿಸುವಂತಹ ಲೆಕ್ಕಾಚಾರದಲ್ಲಿರ್ತಕ್ಕಂಥ ಎರಡೂ ತಂಡಗಳು ಪ್ರಾಮುಖ್ಯ ಹಂತದ ಸೆಮಿಫೈನಲ್ ಹಂತದ ಅತ್ಯುತ್ತಮ ರೀತಿಯ ಆಟವನ್ನು ತೋರ್ಪಡಿಸಿರ್ತಕ್ಕಂಥ ಎರಡೂ ತಂಡಗಳು ಇವಾಗ ಪ್ರಶಸ್ತಿಯನ್ನು ಪಡ್ಕೊಳ್ಳುವಂತಹ ಹಂತಕ್ಕಾಗಿ ಹೋರಾಟವನ್ನು ಮಾಡ್ತಾ ಇದೆ. ಈ ಋತುವಿನ 5ನೇ ಫೈನಲ್ ಪ್ರಶಸ್ತಿಯ ಹವಣಿಕೆಯನ್ನು ಕಂಡ ತಂಡ ಒಂದೆಡೆ ಆದ್ರೆ ಸುಮಾರು 14 ತಿಂಗಳ ಪ್ರಶಸ್ತಿಯ ಬರವನ್ನು ನೀಗಿಸುವಂತಹ ಹಂತದಲ್ಲಿ ಮತ್ತೊಂದೆಡೆ ಹೋರಾಟವನ್ನು ಜಾರಿಯಲ್ಲಿಸ್ತಾ ಇರ್ತಕ್ಕಂಥ ತಂಡ. ಪಂದ್ಯದಿಂದ ಪಂದ್ಯಕ್ಕೆ ದಾಂಡುಗಾರರು ಎಸೆತಗಾರರನ್ನು ಸಂಪೂರ್ಣವಾಗಿರ್ತಕ್ಕಂಥ ಹೋರಾಟದಲ್ಲಿ ಯಶಸ್ಸನ್ನು ಕಾಣ್ತಾ ಇರ್ತಕ್ಕಂಥ ಅಪೂರ್ವ ಜಾಯಿ ಚಾಲೆಂಜ್ ಇಲ್ಲಿ ಅದ್ಯಾವ ರೀತಿಯ ಜಯವನ್ನು ದಾಖಲಿಸ್ತಾರಂತ ನೋಡಬೇಕಾಗಿದೆ. ಹೋದರೆ ಅವ್ರ ಮತ್ತೆ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನ ಮತ್ತೆ ನವೀನ ದಾಣಿನ ಮುಖಾಂತರವಾಗಿ ಬೌಂಡ್ರಿ ಮಾಡ್ತಾ ಇದೆ. ನಾಲ್ಕು ಓಟಗಳ ಸೇರ್ಪಡೆ ಮುಖಾಂತರವಾಗಿ ತನ್ನ ಮೊತ್ತ ಕೂಡ 45ಕ್ಕೆ ತಲುಪ್ತಾ ಇದೆ. ಜಯಕ್ಕಾಗಿ ಕೇವಲ 12 ಓಟಗಳು ಬರಬೇಕಾಗಿದೆ. ಬಹಳ ಉತ್ತಮ ಕ್ಷೇತ್ರಕ್ಷಣ ದಾಖಲಾತಿಯನ್ನು ಕಾಣ್ತಾ ಇದೆ. 1 ಓಟಗಳ ಸೇರ್ಪಡೆ ತನ್ನ ಮೊತ್ತ 46 ಓಟಗಳು 11ರ ಅನಿವಾರ್ಯತೆ. ಅಲ್ಲಿ ಬೌಂಡ್ರಿ ಚೆಕಿಂಗ್ ಆಗಿ ಮತ್ತೆ ಥರ್ಡ್ ಅಂಪೈರ್ ಸೂಚನೆ ರವಾನಿಸಿದ್ದಾರೆ. ಸಮಯದಿಂದ ಸಮಯಕ್ಕೆ ಪಂದ್ಯದಿಂದ ಪಂದ್ಯ ಕೂಟಕ್ಕೆ ಬಹಳಷ್ಟು ವೈವಿಧ್ಯತೆ ಜೊತೆಗೆ ವಿಶಿಷ್ಟತೆಯನ್ನು ಮೈಗೂಡಿಸಿಕೊಳ್ತಾ ಇರ್ತಕ್ಕಂಥ ಟೆನಿಸ್ ಬಾಲ್ ಕ್ರಿಕೆಟ್ ರಣಾಂಗಣ ಕೆಲವೊಂದು ಲಾಭದಾಯಕ ಅಂಶವನ್ನು ಕೂಡ ಈ ಹಂತದಲ್ಲಿ ಪರಿವರ್ತಿತಗೊಳ್ತಾ ಇದೆ. ನೇರ ಪ್ರಸಾರದ ಕಾರ್ಯವೈಖರಿಗಳು, ಫ್ರೀ ವೀವ್ಗಳು, ಕೆಲವೊಂದು ಹಂತಗಳು ಕೆಲವೊಂದು ವರ್ಗಕ್ಕೂ ಕೂಡ ಲಾಭದಾಯಕ. ಆ ಪರಿಸ್ಥಿತಿಯಲ್ಲಿ ಮತ್ತೆ
ಬೌಂಡ್ರಿ ಚೆಕ್ಕಿಂಗ್ ಆಗಿ ರಿವ್ಯೂ ಬಳಸುವಂತ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥ ತೀರ್ಪುಗಾರರು. ಸುರಕ್ಷಿತ ಕ್ಷೇತ್ರಕ್ಷಣೆ ಅನ್ನುವಂತ ಸೂಚನೆ ಬರ್ತಾ ಇದೆ, ಸೇವೆ ಅನ್ನುವಂತ ಸೂಚನೆ ಬರ್ತಾ ಇದೆ. ಒಂದೋಟಗಳ ಸೇರ್ಪಡೆ ಮುಖಾಂತರವಾಗಿ ತನ್ನ ಮೊತ್ತ ಕೂಡ 46ಕ್ಕೆ ತಲುಪ್ತಾ ಇದೆ. ಜಯಕ್ಕಾಗಿ 11ರ ಅನಿವಾರ್ಯತೆ. ಶಾಟ್ ಆಗಿತ್ತು, ಬಹಳ ಶುದ್ಧ ಬರುತ್ತೆ ಒಂದು ಪ್ರಯತ್ನ ಈ ಹಂತದಲ್ಲಿ. ಅಲ್ಲಿ ಮತ್ತೆ ಥರ್ಡ್ ಅಂಪೈರ್ ಸೂಚನೆ ರವಾನಿಸಿದ್ದಾರೆ. ಅದೇ ರೀತಿಯ ತೀರ್ಪು ಈ ಹಂತದಲ್ಲಿ ದಾಖಲಾತಿಯನ್ನು ಕಾಣುತ್ತೆ ನೋಡಬೇಕಾಗಿದೆ. ತಡ ಮೊತ್ತ ಕೂಡ 46 ಇಲ್ಲಿ ಅದೇ ರೀತಿಯ ತೀರ್ಪು ದಾಖಲಾತಿಯನ್ನು ಕಾಣುತ್ತೆ ಅಂತ ನೋಡಬೇಕಾಗಿದೆ. ಪರಿಸ್ಥಿತಿಯಲ್ಲಿ 5ನೇ ಓವರ್ನ ಚಾಲ್ತಿಯಲ್ಲಿ ಪಂದ್ಯ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಪರಿಸ್ಥಿತಿ ನಾಟ್ ಔಟ್ ಅನ್ನುವಂತ ತೀರ್ಪು ಬರ್ತಾ ಇದೆ. ಮತ್ತೆ ಒಂಟಿಗಳ ಸೇರ್ಪಡೆ ಅಂಶವನ್ನು ಕಾಣ್ತಾ ಇದೆ. ತಡ ಮೊತ್ತ 47ಕ್ಕೆ ತಲುಪ್ತಾ ಇದೆ. ಜಯಕ್ಕಾಗಿ ಕೇವಲ 10 ಓಟಗಳ ಅನಿವಾರ್ಯತೆ. ಈ ಋತುವಿನಲ್ಲಿ ಸತತವಾಗಿ 4 ಅಗ್ರ ಪ್ರಶಸ್ತಿಯನ್ನು ಪಡ್ಕೊಂಡು ನಾಗಾಲೋಟದ ಮುಂಚೂಣಿಯನ್ನು ಕಾಣ್ತಾ ಇರ್ತ ತಂಡಕ್ಕೆ ಸ್ವಲ್ಪ ಮಟ್ಟಿಗೆ ಕಡಿವಾಣವನ್ನು ಹಾಕುವಂತ ಹಂತವನ್ನು ಕಾಣ್ತಾ ಇರ್ತಕ್ಕಂಥ ತಂಡ. ಬಹಳ ಸುತ್ತ ಬರುತ್ತೆ ಆಟ. ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಒಂದು ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಡ ಮೊತ್ತ 48ಕ್ಕೆ ತಲುಪ್ತಾ ಇದೆ. ಜಯಕ್ಕಾಗಿ ಕೇವಲ 9 ಓಟಗಳ ಅನಿವಾರ್ಯತೆ. ಅಂತಿಮ ಹಂತದ 19 ಎಸೆತ. ಜಯಕ್ಕಾಗಿ 9 ಓಟಗಳು ಬರಬೇಕಾಗಿದೆ. ಜಯಕ್ಕಾಗಿ ಕಳೆದ ಒಂದು 10 ದಿನಗಳ ಹೋರಾಟದ ಶ್ರಮದಲ್ಲಿ ಬಹಳಷ್ಟು 100% ಯಶಸ್ಸನ್ನು ಕಂಡಂತ ಗಣೇಶ ಬೀಜಾಡಿ ಸ್ವಲ್ಪ ಮಟ್ಟಿಗೆ ಸಾರ್ಥಕತೆಯ ನಗುವನ್ನು ಬೀರುವಂತ ಹಂತವನ್ನು ಕಾಣ್ತಾ ಇದ್ದಾರೆ. ಅವರೊಂದು ಹೋರಾಟಕ್ಕೆ ಗೆಳೆಯರ ಬಳಗ ಬೀಜಾಡಿ ಮತ್ತು ಅಲೋಕ್ ಇವೆಂಟ್ಸ್ ಬಹಳಷ್ಟು ಉತ್ತಮ ರೀತಿಯ ಸ್ಪಂದನೆಯನ್ನು ಕೊಟ್ಟಿದೆ. ಆ ಸ್ಪಂದನೆ ಮುಖಾಂತರವಾಗಿ ಈ 3 ದಿನಗಳ ಕಾಲದ ಹೋರಾಟಕಾರಿ ಕ್ರೀಡಾಕೂಟ ಅಂತಿಮ ಹಂತದಲ್ಲಿದೆ. ತಡ ಮೊತ್ತ 48. ಜಯಕ್ಕಾಗಿ ಕೇವಲ 8 ಓಟಗಳ 9 ಓಟಗಳ ಅನಿವಾರ್ಯತೆ. 18 ಎಸೆತ 9 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಮತ್ತೆ ಅಡ್ಡ ಹೊಡೆತವರು ದಾಖಲಿಸುವಂತ ಪ್ರಯತ್ನ, ಬೌಂಡ್ರಿ ಅಡ್ಡಾಯಿಸುವಂತ ಪ್ರಕ್ರಿಯೆಯಲ್ಲಿ ಮತ್ತೆ ಬೌಂಡ್ರಿಗೆ ಅವಕಾಶವನ್ನು ಮಾಡಿಕೊಟ್ರು. ಜಯಕ್ಕಾಗಿ ಕೇವಲ 5 ಓಟಗಳು. ನೋಡಿ, ಪಂದ್ಯ ಯಾರೇ ಜಯಿಸಲಿ LED ಬೆಲ್ಸ್ ಮತ್ತು ವಿಕೆಟ್ ಅನ್ನು ಅಲ್ಲೇ ಬಿಡಿ ಎನ್ನುವಂತ ಸೂಚನೆ ಮೊದಲಾಗಿ ರವಾನಿಸ್ತಾ ಇದ್ದಾವೆ. ಈ
ಹಂತದಲ್ಲಿ ಕ್ಲೀನ್ ಬೌಲ್ಡ್ ರೂಪದಲ್ಲಿ ಹೋದರೆ ಆಘಾತವನ್ನು ಕಾಣ್ತಾ ಇದೆ. ಒಂದು ಕ್ವಿಕರ್ ಡೆಲಿವರಿ ಹೋದರೆ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ತಂಡ. ಈ ವರೆಗೆ ಒಂದು ಅತ್ಯುತ್ತಮ ಆಟವನ್ನು ಪ್ರದರ್ಶಿಸಿರ್ತಕ್ಕಂಥ ನವೀನ ಈ ಪರಿಸ್ಥಿತಿಯಲ್ಲಿ ಕ್ಲೀನ್ ಬೌಲ್ಡ್ ರೂಪದಲ್ಲಿ ಹೋದರೆ ಆಘಾತವನ್ನು ಕಂಡುಕೊಂಡ್ರು. ಜಯಕ್ಕಾಗಿ ಕೇವಲ 5 ಓಟಗಳ ಅನಿವಾರ್ಯತೆ. ಹೊಸ ಆಟಗಾರ ಶರತ್ ಬೇಳೂರು ಈ ಪಂದ್ಯಾಕೂಟದ ಕ್ರೀಡಾಂಗಣದಲ್ಲಿ ಒಂದು ಅತ್ಯುತ್ತಮ ರೀತಿಯ ಕ್ಷೇತ್ರಕ್ಷಣ ಕಂಡಂತ ಯುವ ಆಟಗಾರ. ಮತ್ತೆ ತಟ್ಟಿಮಟ್ಟಿ ಓಟವನ್ನು ದಾಖಲಿಸುವಂತಹ ಪ್ರಯತ್ನಗಳು ಬರ್ತಾ ಇದೆ. ಯಶಸ್ಸನ್ನು ಪಡ್ಕೊಂಡ್ರು. ಒಂದು ಓಟಗಳ ಸೇರ್ಪಡೆ ಮುಖಾಂತರವಾಗಿ ಜಯಕ್ಕಾಗಿ ಕೇವಲ 4 ಓಟಗಳು ಬರಬೇಕಾಗಿದೆ. 3 ಹೊದ್ದರಗಳ ನಡುವೆ ಪಂದ್ಯವನ್ನು ಆಡ್ತಾ ಇರ್ತಕ್ಕಂಥ ತಂಡಕ್ಕೆ ಜಯಕ್ಕಾಗಿ ಕೇವಲ 4 ಓಟಗಳ ಅನಿವಾರ್ಯತೆ. ಗತಿ ಪರಿವರ್ತನೆ ಚೆಂಡು ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ. ಅಂತಿಮ 2 ಚೆಂಡುಗಳು ಇನ್ನೂ ಕೂಡ 6ನೇ ಓವರ್ನ ಪರಿಸ್ಥಿತಿಯಲ್ಲಿ ಬಾಕಿ ಉಳಿತಾ ಇದೆ. ಶಾರ್ಟ್ ಆಗಿತ್ತು. ಮತ್ತೆ 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಜಯಕ್ಕಾಗಿ ಕೇವಲ 3 ಓಟಗಳ ಅನಿವಾರ್ಯತೆಯನ್ನು ಪಡ್ಕೊಳ್ತಾ ಇರ್ತಕ್ಕಂಥ ತಂಡ. ಅತಿಕ್ರಮ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ವೈಟ್ ಬಾಲ್ ಅನ್ನುವಂತಹ ಸೂಚನೆಗಳು ಬರ್ತಾ ಇದೆ. ಈ ಮೂಲಕವಾಗಿ 14 ತಿಂಗಳ ಒಂದು ಪ್ರಶಸ್ತಿಯ ಬರವನ್ನು ಕಂಡಂತಹ ತಂಡ ಆ ಹಂತದಲ್ಲಿ ಈ ಒಂದು ಋತುವಿನಲ್ಲಿ ಪ್ರಶಸ್ತಿಯನ್ನು ಪಡ್ಕೊಳ್ಳುವಂತಹ ಪ್ರಶಸ್ತಿಗೆ ಮುತ್ತಿಕ್ಕುವಂತ ಹಂತವನ್ನು ಕಾಣ್ತಾ ಇರ್ತಕ್ಕಂಥ ಅಪೂರ್ವ ಜಾಯ್ ಚಾಲೆಂಜ್ ಜಯಕ್ಕಾಗಿ ಋತುವಿನ ಅಗ್ರ ಪ್ರಶಸ್ತಿ ಪಡೆದಿದ್ದಕ್ಕಾಗಿ ಕೇವಲ 2 ಓಟಗಳು ಬರಬೇಕಾಗಿದೆ ಈ ಪರಿಸ್ಥಿತಿಯಲ್ಲಿ. ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಅಂತಿಮ 12 ಸತ ಜಯಕ್ಕಾಗಿ 2 ಓಟಗಳು ಬರಬೇಕಾಗಿದೆ. ಮತ್ತೆ ಸಮಾಲೋಚನೆಗಳ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಈ ಮುಖಾಂತರವಾಗಿ 2026ರ ಅವಿಘ್ನಾಸ್ ಸೃಷ್ಟಿ ಟ್ರೋಫಿ ಅಗ್ರ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇರ್ತಕ್ಕಂಥ ಅಪೂರ್ವ ಜಾಯ್ ಚಾಲೆಂಜ್ ಕುಂದಾಪುರದ ಆಟಗಾರರಿಗೆ ಅಭಿನಂದನೆ ಕೃತಜ್ಞತೆಯನ್ನು ಸಮರ್ಪಿಸಿಕೊಂಡು 5ನೇ ಪ್ರಶಸ್ತಿ ಕಡೆಗೆ ಕಣ್ಣನ್ನಿಟ್ಟಂತ ತಂಡ ರನ್ನರ್ಸ್ ಅಪ್ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇರ್ತಕ್ಕಂಥ ಶೆಟ್ಟಿ ಎಂಪೈರ್ ಆಟಗಾರರಿಗೂ ಕೂಡ ಅಭಿನಂದನೆ ಕೃತಜ್ಞತೆಯನ್ನು ಸಮರ್ಪಿಸಿಕೊಂಡು ಇನ್ನು ಕೆಲವೇ ನಿಮಿಷಗಳಲ್ಲಿ ನಮ್ಮ ಪ್ರಮುಖ ವೇದಿಕೆಯಲ್ಲಿ ಒಂದು ವರ್ಣರಂಜಿತ ಬಹುಮಾನ ವಿತರಣಾ ಕಾರ್ಯಕ್ರಮಕ್ಕೆ ವೇದಿಕೆ ಸಿದ್ಧಗೊಳ್ತಾ ಇದೆ. ಓವರ್ ಟು ಪ್ರಣೀತ್. ಅವಿಘ್ನ ಸೃಷ್ಟಿ ಟ್ರೋಫಿ 2026 ಇದರ ಸಮಾರೋಪ ಸಮಾರಂಭ ಮತ್ತು ಬಹುಮಾನ ವಿತರಣಾ ಕಾರ್ಯಕ್ರಮ ಇದೀಗ ಪ್ರಮುಖ ವೇದಿಕೆಯಲ್ಲಿ ನೆರವೇರಲಿಕ್ಕಿದೆ. ಫೈನಲ್ ಪ್ರವೇಶವನ್ನು ಪಡೆದಿರುವ 2 ತಂಡಗಳು ಹಾಗೆ ಸೆಮಿಫೈನಲ್ ಪ್ರವೇಶವನ್ನು ಪಡೆದಿರುವಂತಹ 2 ತಂಡಗಳು, ಆ ತಂಡದ ಎಲ್ಲ ಸದಸ್ಯರು ಮತ್ತು ಗೆಳೆಯರ ಬಳಗ ಬಿಜಾಡಿಯ ಸರ್ವ ಸದಸ್ಯರು, ಅಲೋಕ್ ಈವೆಂಟ್ಸ್ ನ ಸರ್ವ ಸದಸ್ಯರು, ಊರ ನಾಗರಿಕರು, ಕ್ರೀಡಾ ಅಭಿಮಾನಿಗಳೆಲ್ಲರೂ ಕೂಡ ಅಂಕಣದ ಎದುರುಭಾಗದಲ್ಲಿ ಅತಿ ಶೀಘ್ರವಾಗಿ ಜಮಾಯಿಸಿಕೊಳ್ಬೇಕು ಅಂತ ಹೇಳಿ ತಮ್ಮಲ್ಲಿ ಪ್ರಾರ್ಥಿಸಿಕೊಳ್ತಾ ಇನ್ನೇನು ಕೇವಲ 2 ನಿಮಿಷಗಳಲ್ಲಿ ಬಹುಮಾನ ವಿತರಣಾ ಕಾರ್ಯಕ್ರಮ ಮತ್ತು ಅವಿಘ್ನ ಸೃಷ್ಟಿ ಟ್ರೋಫಿ 2026ರ ಸಮಾರೋಪ ಸಮಾರಂಭ ಈ ವೇದಿಕೆಯಲ್ಲಿ ಸಂಪನ್ನಗೊಳ್ಳಿಕ್ಕಿದೆ.